100 ಗ್ರಾಮ್ ಲಿವರ್ನ ತೊಗೊಂಡ್ರೆ ಅದರಲ್ಲಿ 5 ಗ್ರಾಮ್ ಫ್ಯಾಟ್ ಇರುತ್ತೆ. ಪರ್ಸೆಂಟೇಜ್ ಆಫ್ ಫ್ಯಾಟ್ ಜಾಸ್ತಿ ಆಗ್ತಿದ್ದಾಗೆ ಫ್ಯಾಟಿ ಲಿವರ್ ಅಂತ ನಾವು ಹೇಳ್ತೀವಿ. ದಿನನಿತ್ಯ ಡೈಲಿ ಬ್ಲಡ್ ಟೆಸ್ಟ್ ಅಥವಾ ಸ್ಕ್ಯಾನ್ಸ್ ಅಲ್ಲಿ ಆ ತರ ಪರ್ಸೆಂಟೇಜ್ ಕೊಡ್ಲಿಕ್ಕೆ ಆಗಲ್ಲ. ಇನ್ನೇನೋ ಪ್ರಾಬ್ಲಮ್ ಹೋಗಿರ್ತಾರೆ, ಆ ಟೈಮಲ್ಲಿ ಸ್ಕ್ಯಾನ್ ಮಾಡಿದಾಗ ಅವಾಗ ಗೊತ್ತಾಗಂತ ತುಂಬಾ ಕಾಮನೆಸ್ಟ್ ಫೈಂಡಿಂಗ್ ಇದೆ. ಡಾಕ್ಟರ್, ಈಗ ಯೂಶಲಿ ಡ್ರಿಂಕ್ಸ್ ಮಾಡಿದ್ರೆ ಅಥವಾ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡಿದ್ರೆ ಫ್ಯಾಟಿ ಲಿವರ್ ಬರುತ್ತೆ ಅನ್ನೋಂಥದ್ದು ಕಾಮನ್ ಆಗಿ ಹೇಳ್ತಾರೆ. ಆದ್ರೆ ಅದನ್ನ ಹೊರತುಪಡಿಸಿಯೂ ಕೂಡ ಬೇರೆ ಪರ್ಸನ್ಗೂ ಕೂಡ ಫ್ಯಾಟಿ ಲಿವರ್ ಬರುತ್ತಾ? ಆರ್ಟಿಫಿಷಿಯಲ್ ಸ್ವೀಟ್ನರ್ ಇದೆ, ಹೈ ಫ್ರಕ್ಟೋಸ್ ಕಾರ್ನ್ ಸಿರಪ್ ಅಂತ. ಸೊ ಪ್ರಾಸೆಸ್ ಫುಡ್ಸ್ ಜಾಸ್ತಿ ಕನ್ಸ್ಯೂಮ್ ಮಾಡಿದಾಗ ಆ ಕಾರ್ನ್ ಸಿರಪ್ ನಮ್ಮ ದೇಹಕ್ಕೆ ಹೋಗುತ್ತೆ. ಡಾಕ್ಟರ್, ಈಗ ನೀವು ಮಾತಾಡ್ತಾ ಹೇಳಿದ್ರೆ ಈಗ ಫ್ರಕ್ಟೋಸ್ ಅದು ಫ್ರೂಟ್ ಅಲ್ಲಿ ಇರುತ್ತೆ ಅಂತ. ಈಗ ಫ್ರೂಟ್ಸ್ ತಿಂದ್ರೆ ಹಾಗಾಗತ್ತಾ? ಬೆಳಿಗ್ಗೆ ಜಿಮ್ ಹೋಗ್ತಾರೆ, ವಾಕ್ ಹೋಗ್ತಾರೆ, ರನ್ ಮಾಡ್ತಾರೆ, ಬಟ್ ರೆಸ್ಟ್ ಆಫ್ ದ ಡೇ ದೇ ಆರ್ ಸಿಟ್ಟಿಂಗ್ ಇನ್ ದೇರ್ ಜಾಬ್. ಸೊ ಅವ್ರಿಗೂ ಫ್ಯಾಟಿ ಲಿವರ್ ಬರ್ತಾ ಇದೆ. ಯಾಕಂದ್ರೆ ಕೆಲವರು ನೋಡೋದಕ್ಕೆ ತುಂಬಾ ಫಿಟ್ ಆಗಿ ಫೈನ್ ಆಗಿರ್ತಾರೆ, ಅವ್ರನ್ನ ನೋಡಿದ್ರೆ ಅವ್ರಿಗೇನು ಹೆಲ್ತ್ ಇಶ್ಯೂಸ್ ಇಲ್ಲ ಅಂತ ಅನ್ನಿಸ್ಬೋದು. ಬಟ್ ನೀವು ಹೇಳ್ದಂಗೆ ಟೆಸ್ಟ್ ಮಾಡಕ್ ಬಂದಾಗಲೇ ಗೊತ್ತಾಗೋದು ಈ ರೀತಿ ಅವರಿಗೆ ಫ್ಯಾಟಿ ಲಿವರ್ ಪ್ರಾಬ್ಲಮ್ ಇದೆ ಅನ್ನೋಂಥದ್ದು. ಸೊ ಫಿಟ್ ಆಗಿರೋರಲ್ಲಿ, ನೋಡೋದಕ್ಕೆ ಫೈನ್ ಅಂತ ಅನ್ಸೋರಲ್ಲೂ ಕೂಡ ಫ್ಯಾಟಿ ಲಿವರ್ ಪ್ರಾಬ್ಲಮ್ ಬರ್ತಾ ಇನ್ನೂ ಡ್ಯಾಮೇಜ್ ಜಾಸ್ತಿ ಆದಾಗೆ ಕಲ್ಲಿನ ತರ ಹಾರ್ಡ್ ಆಗುತ್ತೆ. ಫ್ಯಾಟಿ ಲಿವರ್ದು ಎಂಡ್ ಸ್ಟೇಜ್ ಅಂದ್ರೆ ಅದು ಸಿರೋಸಿಸ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಸಿಂಪ್ಟಮ್ಸ್ ಬರೋದು ತುಂಬಾನೇ ಕೊನೆ ಸ್ಟೇಜ್ ಅಲ್ಲಿ, ಅಂದ್ರೆ ಹೊಟ್ಟೆಯಲ್ಲಿ ನೀರು ತುಂಬಿಕೊಳ್ಳೋದು ಅಥವಾ ಕಾಲಲ್ಲಿ ಕಾಲ್ಬಾವು ಬರೋದು, ಇನ್ನೊಂದು ವ್ಯಾರಿಸಿಸ್ ಅಂತ ಹೇಳ್ತೇವೆ, ಅದರಲ್ಲಿ ರಕ್ತವಾಂತಿ ಮತ್ತೆ ರಕ್ತ ಭೇದಿ ಆಗೋ ಚಾನ್ಸು ಇರುತ್ತದೆ. ತೂಕ ಜಾಸ್ತಿ ಇರೋರಿಗೆ ಫ್ಯಾಟಿ ಲಿವರ್, ಅವರಿಗೆ ಟ್ರೀಟ್ಮೆಂಟ್ ತೂಕ ಕಮ್ಮಿ ಮಾಡಿ ಅಂತ ಹೇಳ್ತೀವಿ. ತೂಕ ನಾರ್ಮಲ್ ಇರೋರಿಗೆ ತೂಕ ಕಮ್ಮಿ ಮಾಡಿ ಅಂತ ಹೇಳಲಿಕ್ಕೆ ಆಗೋಲ್ಲ. ಇದಕ್ಕೇನು ರಿಸ್ಕ್ ಫ್ಯಾಕ್ಟರ್ಸ್ ಹೇಳಿದ್ವಿ ಫ್ಯಾಟಿ ಲಿವರ್ಗೆ: ಪೂರ್ ಕ್ವಾಲಿಟಿ ಫುಡ್, ಇನ್ಆಕ್ಟಿವಿಟಿ, ಫಿಸಿಕಲ್ ಇನ್ಆಕ್ಟಿವಿಟಿ. ಇದು ಹಾರ್ಟ್ಗೂ ಇದೆ ಸೇಮ್ ರಿಸ್ಕ್ ಫ್ಯಾಕ್ಟರ್. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ. ನಾನು ರಕ್ಷಾ ಕೋಟ್ಯಾನ್. ಫ್ಯಾಟಿ ಲಿವರ್ ನಮ್ಮ ಲಿವರ್ನಲ್ಲಿ ಕೊಬ್ಬು ಉತ್ಪತ್ತಿಯಾದಾಗ ಅಥವಾ ಲೆಕ್ಕಕ್ಕಿಂತ ಹೆಚ್ಚಿನ ಕೊಬ್ಬು ಉತ್ಪತ್ತಿಯಾಗುವಾಗ ಉಂಟಾಗುವಂಥ ಒಂದು ಸ್ಥಿತಿ ಅಂತಲೇ ಹೇಳ್ಬೋದು. ಸಾಮಾನ್ಯವಾಗಿ ನಾವು ಅನ್ಕೋತೀವಿ ಹೆಚ್ಚು ಆಲ್ಕೋಹಾಲ್ ಕುಡಿದ್ರೆ, ಡ್ರಿಂಕ್ಸ್ ಮಾಡಿದ್ರೆ ಈ ಫ್ಯಾಟಿ ಲಿವರ್ ಬರಬಹುದು ಅಂತ. ಆದರೆ ಅದನ್ನು ಹೊರತುಪಡಿಸಿಯೂ ಕೂಡ ಫ್ಯಾಟಿ ಲಿವರ್ ಬೇರೆಯವ್ರಿಗೂ ಕೂಡ ಬರುವಂಥ ಸಾಧ್ಯತೆಗಳು ಇದಾವಂತೆ. ಹಾಗಿದ್ರೆ ಈ ಫ್ಯಾಟಿ ಲಿವರ್ ಬರೋದಕ್ಕೆ ಕಾರಣಗಳೇನು, ಬರದೇ ಇರೋ ರೀತಿಯಲ್ಲಿ ಯಾವ ರೀತಿ ತಡೆಗಟ್ಟಬಹುದು, ಚಿಕಿತ್ಸೆ ಯಾವ ರೀತಿಯಾಗಿ ಇರುತ್ತೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸಂತೋಷ್ ಕುಮಾರ್ SC, ಕನ್ಸಲ್ಟೆಂಟ್ ಗ್ಯಾಸ್ಟ್ರೋಎಂಟರಾಲಜಿ, ಫೋರ್ಟಿಸ್ ಹಾಸ್ಪಿಟಲ್, ನಾಗರಬಾವಿ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಡಾಕ್ಟರ್, ಯೂಶಲಿ ಫ್ಯಾಟಿ ಲಿವರ್ ಇರುತ್ತೆ, ಸಮಸ್ಯೆ ಇರುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರುತ್ತೆ. ಆದರೆ ಈ ಫ್ಯಾಟಿ ಲಿವರ್ ಅಂದರೆ ಏನು ಅನ್ನುವಂಥದ್ದು ಎಕ್ಸಾಕ್ಟ್ಲಿ ಕೆಲವರಿಗೆ ಗೊತ್ತಿರೋದಿಲ್ಲ. ಹಾಗಿದ್ರೆ ಈ ಫ್ಯಾಟಿ ಲಿವರ್ ಅಂದರೆ ಏನು ಡಾಕ್ಟರ್? ಕಂಡೀಷನ್ ಯಾವ ರೀತಿಯಾಗಿರುತ್ತೆ ಲಿವರ್ ಇತ್ತು? ಸೊ ಈಗ ನಾವು ನಮ್ಮ ನಾರ್ಮಲ್ ಲಿವರ್ ಅಂತ ತಗೊಂಡ್ರೆ 5% ಆಫ್ ದ ಲಿವರ್ ಇಸ್ ಫ್ಯಾಟ್. ಅಂದರೆ 100 ಗ್ರಾಮ್ ಅಥವಾ 100 ಗ್ರಾಮ್ ಲಿವರ್ನ ತೊಗೊಂಡ್ರೆ ಅದರಲ್ಲಿ 5 ಗ್ರಾಮ್ ಫ್ಯಾಟ್ ಇರುತ್ತೆ. ಸೊ ಅದು ಪರ್ಸೆಂಟೇಜ್ ಆಫ್ ಫ್ಯಾಟ್ ಜಾಸ್ತಿ ಆಗ್ತಿದ್ದಾಗೆ ಫ್ಯಾಟಿ ಲಿವರ್ ಅಂತ ನಾವು ಹೇಳ್ತೀವಿ. ಕೆಲವರಿಗೆ ಮೋರ್ ದೆನ್ 10% ಇರುತ್ತೆ, ಕೆಲವರಿಗೆ ಮೋರ್ ದೆನ್ 30% ಇರುತ್ತೆ. ಆ ಪರ್ಸೆಂಟೇಜ್ ಆಫ್ ಫ್ಯಾಟ್ ಜಾಸ್ತಿ ಆದಾಗೆ ಸಿವಿಯರಿಟಿ ಆಫ್ ಫ್ಯಾಟಿ ಲಿವರ್ ಡಿಸೀಸ್ ಜಾಸ್ತಿ ಆಗುತ್ತೆ. ಓಕೆ, ಸೊ ಕಾಮನ್ ಆಗಿ 5% ಎಲ್ರಿಗೂ ಇದ್ದೇ ಇರುತ್ತೆ. ಸೊ ಹೆಲ್ದಿ ಪರ್ಸನ್ಗೂ ಆ ಫ್ಯಾಟ್ ಇರಲೇಬೇಕಾಗುತ್ತೆ. ಬೇರೆ ಏನಾದ್ರೂ ಹೆಚ್ಚು ಕಡಿಮೆ ಆದಾಗ ಜಾಸ್ತಿ ಆಗುತ್ತೆ, ಆ ಪರ್ಸೆಂಟೇಜ್ ವೈಸ್ ಜಾಸ್ತಿ ಆಗುತ್ತೆ ಅಂತ. ಹೆಚ್ಚು ಅಂದ್ರೆ ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ? ಮೋರ್ ದೆನ್ 30% ಅಂದ್ರೆ ಅದಕ್ಕಿಂತ ಜಾಸ್ತಿ ನಾವು ಮಾಡ್ಲಿಕ್ಕೆ ಹೋಗಲ್ಲ. ಓಕೆ ಓಕೆ. ಬಟ್ ಇದೆಲ್ಲ ನಾವು ಲಿವರ್ನ ನಾವು ಸ್ಯಾಂಪಲ್ ಆಗಿ ತಗೊಂಡು ಮೆಜರ್ ಮಾಡಿದಾಗ, ಬಟ್ ಆ ತರ ಅದನ್ನ ನಾವು ದಿನನಿತ್ಯ ಡೈಲಿ ಬ್ಲಡ್ ಟೆಸ್ಟ್ ಅಥವಾ ಸ್ಕ್ಯಾನ್ಸ್ ಅಲ್ಲಿ ಆ ತರ ಪರ್ಸೆಂಟೇಜ್ ಕೊಡ್ಲಿಕ್ಕೆ ಆಗಲ್ಲ. ಅದು ಮೇನ್ಲಿ ಅಲ್ಟ್ರಾಸೌಂಡ್ ಅಂತ ಏನೇ ಸ್ಕ್ಯಾನ್ ಮಾಡಿಸ್ತೀವಿ, ಅದರಲ್ಲಿ ತುಂಬಾ ಕಾಮನ್ ಆಗಿ ಗೊತ್ತಾಗುವಂತ ಕಂಡೀಷನ್. ಅಂದ್ರೆ ಅವರು ಇನ್ಯಾವುದೋ ಕಾರಣಕ್ಕೆ ಹೊಟ್ಟೆ ನೋವು ಅಥವಾ ಇನ್ನೇನೋ ಪ್ರಾಬ್ಲಮಿಗೆ ಹೋಗಿರ್ತಾರೆ, ಆ ಟೈಮಲ್ಲಿ ಸ್ಕ್ಯಾನ್ ಮಾಡಿದಾಗ ಅವಾಗ ಗೊತ್ತಾಗುವಂತ ತುಂಬಾ ಕಾಮನೆಸ್ಟ್ ಫೈಂಡಿಂಗ್ ಇದೆ. ಸೊ ಪರ್ಪಸ್ಫುಲ್ಲಿ ಯಾರು ಬರಲ್ಲ, ಬೇರೆ ಪ್ರಾಬ್ಲಮ್ ಇದೆ ಅಂತ ಬಂದಾಗ ಆ ಸ್ಕ್ಯಾನ್ ಮಾಡಿದಾಗ ಗೊತ್ತಾಗುತ್ತೆ ಫ್ಯಾಟಿ ಲಿವರ್ ಇದೆ ಅನ್ನೋಂಥದ್ದು. ಓಕೆ. ಅದಲ್ದೇನೆ ಈ ನಡುವೆ ಸ್ವಲ್ಪ ಮಾಸ್ಟರ್ ಹೆಲ್ತ್ ಚೆಕಪ್ಸ್ ಅಂತೆಲ್ಲ ಜಾಸ್ತಿ ಆಗಿದೆ, ಅಂದ್ರೆ ಪ್ರಿವೆಂಟಿವ್ ಹೆಲ್ತ್ ಚೆಕಪ್ಸ್. ಅದ್ರಲ್ಲೂ ಅಲ್ಟ್ರಾಸೌಂಡ್ ಅಬ್ಡಮನ್ ಸ್ಕ್ಯಾನ್ ಇನ್ಕ್ಲೂಡ್ ಆಗಿರೋದ್ರಿಂದ ಆ ರೀತಿ ಫ್ಯಾಟಿ ಲಿವರ್ ಗೊತ್ತಾಗುತ್ತೆ. ಓಕೆ ಡಾಕ್ಟರ್, ಈಗ ಯೂಶಲಿ ಡ್ರಿಂಕ್ಸ್ ಮಾಡಿದ್ರೆ ಅಥವಾ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡಿದ್ರೆ ಫ್ಯಾಟಿ ಲಿವರ್ ಬರುತ್ತೆ ಅನ್ನೋಂಥದ್ದು ಕಾಮನ್ ಆಗಿ ಹೇಳ್ತಾರೆ. ಆದರೆ ಅದನ್ನು ಹೊರತುಪಡಿಸಿಯೂ ಕೂಡ ಬೇರೆ ಪರ್ಸನ್ಗೂ ಕೂಡ ಫ್ಯಾಟಿ ಲಿವರ್ ಬರುತ್ತಾ? ಆ ರೀತಿ ಬರೋದಾದರೆ ಯಾವ ಕಾರಣಕ್ಕೋಸ್ಕರ? ಇದು ಮೇನ್ಲಿ ಬರೋದು ಮುಖ್ಯವಾಗಿ
ಅನ್ಹೆಲ್ತಿ ಫುಡ್ ಹ್ಯಾಬಿಟ್ಸು, ಎಕ್ಸೆಸ್ ಇಂಟೇಕ್ ಆಫ್ ಕಾರ್ಬೋಹೈಡ್ರೇಟ್ಸ್ ಅಂದರೆ ಶುಗರ್ಸ್, ರಿಫೈನ್ಡ್ ಶುಗರ್ಸ್ ಅಂತ ಏನು ಹೇಳ್ತೀವಿ, ಅಥವಾ ಫ್ರಕ್ಟೋಸ್ ಅಂತ ಅಂದರೆ ಫ್ರೂಟ್ಸಲ್ಲಿರೋ ಶುಗರ್ ಅದು. ಸೊ ಇದನ್ನು ಅತ್ಯಧಿಕವಾಗಿ ಸೇವನೆ ಮಾಡೋದ್ರಿಂದ ಅದು ಕೊನೆಗೆ ಲಿವರಲ್ಲಿ ಫ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇದಲ್ದೇ ಅನ್ಹೆಲ್ದಿ ಫುಡ್ ಹ್ಯಾಬಿಟ್ಸ್ ಅಂದರೆ ಕೆಲವರ ಡೈಲಿ ಫುಡ್ ಡಯಟೇನೆ ಕೆಲವು ಇದು ಪ್ರೋಟೀನ್ ಪ್ರಮಾಣ ಕಮ್ಮಿ ಇರುತ್ತೆ, ಕಾರ್ಬೋಹೈಡ್ರೇಟ್ ಪ್ರಮಾಣ ಜಾಸ್ತಿ ಇರುತ್ತೆ. ಇದಲ್ದೇ ಕೆಲವು ಕೆಮಿಕಲ್ಸು ಅಂದರೆ ನಿಮ್ಮ ಪೆಪ್ಸಿ, ಕೋಕೋ ಕೋಲಾ ಈ ಥರ ಪ್ರಿಸರ್ವೇಟಿವ್ಸ್ ಹಾಕ್ತಾರೆ. ಮತ್ತು ಅದರಲ್ಲಿ ಒಂದು ಆರ್ಟಿಫಿಷಿಯಲ್ ಸ್ವೀಟ್ನರ್ ಇದೆ, ಹೈ ಫ್ರಕ್ಟೋಸ್ ಕಾರ್ನ್ ಸಿರಪ್ ಅಂತ. ಇದು ತುಂಬ ಕಾಮನ್ ಆಗಿ ಟೇಸ್ಟು ಬರುತ್ತೆ, ತುಂಬ ದಿನ ಅದನ್ನು ಅವರು ಪ್ರಾಸೆಸ್ಡ್ ಫುಡ್ಸ್ ಅವರು ಮೇಂಟೈನ್ ಮಾಡ್ಬೋದು. ಸೊ ಪ್ರಾಸೆಸ್ಡ್ ಫುಡ್ಸ್ ಜಾಸ್ತಿ ಕನ್ಸ್ಯೂಮ್ ಮಾಡಿದಾಗ ಆ ಕಾರ್ನ್ ಸಿರಪ್ ನಮ್ಮ ದೇಹಕ್ಕೆ ಹೋಗುತ್ತೆ. ಸೊ ಅದು ಜಾಸ್ತಿ ಮೆಟಬಲೈಸ್ ಆಗದೆ ಲಿವರಲ್ಲಿ ಫ್ಯಾಟ್ ಆಗಿ ಶೇಖರಣೆ ಆಗುತ್ತೆ. ಸೊ ಬೇಕರಿ ಐಟಮ್ಸ್ ಗಳನ್ನ ತಿನ್ನೋದ್ರಿಂದಾಗಿನೂ ಅಂದ್ರೆ ಜನರಲ್ ಆಗಿ ಹೇಳ್ಬೇಕು ಆದಷ್ಟು ಫ್ರೆಶ್ಲಿ ಪ್ರಿಪೇರ್ಡ್ ಹೋಮ್ ಫುಡ್. ಇದನ್ನ ನಾನು ಪ್ರಾಸೆಸ್ಡ್ ಫುಡ್ ಅಥವಾ ಈ ತರ ಏನ್ ಎಕ್ಸಾಂಪಲ್ ಕೊಟ್ಟೆ ತಗೊಳ್ಳೇಬಾರ್ದು ಅಂತ ಹೇಳಕ್ಕೂ ಆಗಲ್ಲ, ಬಟ್ ಅದನ್ನ ತುಂಬಾ ಫ್ರೀಕ್ವೆಂಟ್ ಆಗಿ ಅಥವಾ ಸೇವನೆ ಮಾಡಿ ತಿನ್ನೋದ್ರಿಂದ ಪ್ರಾಬ್ಲಮ್ ಬರಬಹುದು ಅಂತ. ಡಾಕ್ಟರ್, ಈಗ ನೀವು ಮಾತಾಡ್ತಾ ಹೇಳಿದ್ರೆ ಈಗ ಫ್ರಕ್ಟೋಸ್ ಅದು ಫ್ರೂಟ್ ಅಲ್ಲಿ ಇರುತ್ತೆ ಅಂತ, ಈಗ ಫ್ರೂಟ್ಸ್ ತಿಂದ್ರೆ ಹಾಗಾಗತ್ತಾ? ಸೊ ಅದು ಫ್ರೂಟ್ಸ್ ತಿಂದ್ರೆ ಅಷ್ಟೊಂದು ಆಗೋದಿಲ್ಲ. ಕೆಲವ್ರು ಏನ್ ಮಾಡ್ತಾರೆ, ಫ್ರೂಟ್ ಜ್ಯೂಸಸ್ ತಗೋತಾರೆ. ಹೌದು, ನೀವು ನೋಡಿರ್ಬೋದು, ಒಂದು ಫ್ರೂಟ್ ಜ್ಯೂಸ್ ಕಾರ್ನರ್ಗೆ ಹೋದ್ರೆ ಸೊ ಒಂದು ಗ್ಲಾಸ್ ಫ್ರೂಟ್ ಆರೆಂಜ್ ಜ್ಯೂಸ್ ಮಾಡ್ಲಿಕ್ಕೆ ಅವ್ನು 2-3 ಆರೆಂಜ್ ಹಾಕ್ತಾರೆ. ಬಟ್ ಆದರೆ ನೀವು ಒಂದು ಆರೆಂಜ್ ತಿಂದ್ರೆ ನಿಮಗೆ ಆಲ್ಮೋಸ್ಟ್ ಹೊಟ್ಟೆ ತುಂಬುತ್ತೆ, ಅಥವಾ ಯಾರು 2 ಆರೆಂಜು 3 ಆರೆಂಜ್ ಅಂತೂ ತಿನ್ನೋದಿಲ್ಲ. ಸೊ ಅದರಲ್ಲಿ ಫ್ರಕ್ಟೋಸ್ ಜಾಸ್ತಿ ಸೇವನೆ ಆಗುತ್ತೆ. ಇನ್ನೊಂದು ಜ್ಯೂಸ್ ಮಾಡಿದಾಗ ಆ ಫೈಬರ್, ನಾರಿನಂಶ ಏನಿರುತ್ತೆ ಅದೆಲ್ಲ ಡಿಸ್ಕಾರ್ಡ್ ಮಾಡ್ತಾರೆ. ನಿಮಗೆ ಗೊತ್ತಿರೋ ಹಾಗೆ ಫೈಬರ್ ಕಂಟೆಂಟ್ ಕಮ್ಮಿ ಇದ್ರೂ ಫ್ಯಾಟಿ ಲಿವರ್ಗೆ ಅದು ಸ್ವಲ್ಪ ಸೊ ನಾರಿನಾಂಶ ಕಡಿಮೆ ಇದ್ರೂ ಕೂಡ ಫ್ಯಾಟಿ ಲಿವರ್ಗೆ ಅದು ಎಫೆಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಫ್ರಕ್ಟೋಸ್ ಜಾಸ್ತಿ, ಪ್ರೋಟೀನ್ ಕಮ್ಮಿ, ಫೈಬರ್ ಕಮ್ಮಿ, ಸೊ ಇದೆಲ್ಲದಿಂದನೂ ಫ್ಯಾಟಿ ಲಿವರ್ ಆಗುತ್ತೆ. ಸೊ ಪ್ರಿಸರ್ವ್ಡ್ ಫುಡ್ ಅನ್ನ ಸೇವನೆ ಮಾಡೋದ್ರಿಂದಾಗಿ ಫ್ಯಾಟಿ ಲಿವರ್ ಬರುತ್ತೆ ಅಂತ. ಸೊ ಅದನ್ನ ಬಿಟ್ಟು ಬೇರೆ, ಈಗ ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಇದ್ದಾಗ ಕೆಲವರೀಗ ಇವಾಗ ನೋಡ್ಬೋದು ಕಂಪನೀಸ್ಗಳಲ್ಲಿ ಕೂತಲ್ಲೇ ಹೆಚ್ಚು ಹೊತ್ತು ಕೂರ್ಬೇಕಾಗತ್ತೆ, ಜಾಸ್ತಿ ಅವರಿಗೆ ದೈಹಿಕ ಶ್ರಮತೆ ಇರೋದಿಲ್ಲ. ಇದೇನಾದ್ರೂ ಲಿವರ್ಗೆ ಎಫೆಕ್ಟ್ ಮಾಡುತ್ತಾ? ಇದು ಡಯಟ್ ಅಲ್ಲದೆ ಇದು ಇನ್ನೊಂದು ಕಾರಣ. ಈಗ ಕೆಲವರು ಬೆಳಿಗ್ಗೆ ಜಿಮ್ ಹೋಗ್ತಾರೆ, ವಾಕ್ ಹೋಗ್ತಾರೆ, ರನ್ ಮಾಡ್ತಾರೆ, ಬಟ್ ರೆಸ್ಟ್ ಆಫ್ ದ ಡೇ ದೇ ಆರ್ ಸಿಟ್ಟಿಂಗ್ ಇನ್ ದೇರ್ ಜಾಬ್. ಸೊ ಅವ್ರಿಗೂ ಫ್ಯಾಟಿ ಲಿವರ್ ಬರ್ತಾ ಇದೆ. ಸೊ ಅವರಿಗೆ ಆಕ್ಟಿವ್ ಕೌಚ್ ಪೊಟೆಟೊ ಅಂತೀವಿ. ಕೌಚ್ ಪೊಟೆಟೊ ಅಂದರೆ ಯಾರು ಜಾಸ್ತಿ ಓಡಾಡಲ್ಲ, ಕೂತಲ್ಲೇ ಕೂತಿರ್ತಾರೆ. ಬಟ್ ಇವರು ಆಕ್ಟಿವ್ ಕೌಚ್ ಪೊಟೆಟೊ ಅಂದರೆ ಅವ್ರು ಬೆಳಿಗ್ಗೆ ಆಕ್ಟಿವ್ ಇರ್ತಾರೆ ಅಥವಾ ಬೇರೆ ಟೈಮಲ್ಲಿ ಆಕ್ಟಿವ್ ಇರ್ತಾರೆ. ಬಟ್ ಅವ್ರ ದಿನನಿತ್ಯ ಸ್ಕೆಡ್ಯೂಲ್ ಹೇಗಿರುತ್ತೆ ಅಂದರೆ 6 to 8 hours ಕೂತಿರ್ತಾರೆ. ಸೊ ಅದರಿಂದ ಅದು ಇನ್ನು ಫ್ಯಾಟಿ ಲಿವರ್ಗೆ ಕ್ರಿಯೇಟ್ ಆಗುತ್ತೆ. ಹಾಗಿದ್ರೆ ಈಗ ಬೆಳಗ್ಗೆ ಆಕ್ಟಿವ್ ಆಗಿರೋದು ಫಿಸಿಕಲ್ ಆಕ್ಟಿವಿಟಿ, ಜಿಮ್ಮಿಗೆ ಹೋಗೋದು ಅಥವಾ ಏನೋ ವಾಕಿಂಗ್ ಹೋಗೋದು ತಪ್ಪಂತ ನಾನು ಹೇಳಲ್ಲ, ಬಟ್ ಥ್ರೂ ಔಟ್ ದ ಡೇ ವಿ ಹ್ಯಾವ್ ಟು ಬಿ ಆಕ್ಟಿವ್. ಸೊ ಒಂದೇ ಕಡೆ ಕೂರೋದು, ವಿ ಹ್ಯಾವ್ ಟು ಟೇಕ್ ಫ್ರೀಕ್ವೆಂಟ್ ಬ್ರೇಕ್ಸ್. ಸೊ ಇದನ್ನ ಸ್ವಲ್ಪ ಆಫೀಸಲ್ಲೂ ಮ್ಯಾನೇಜರ್ಸ್ ಸ್ವಲ್ಪ ಬೇರೆ ತರ ಬ್ರೇಕ್ಸ್ ಕೊಡಬೇಕು ಅಲ್ವಾ? ಸೊ ಆ ರೀತಿಯಾಗಿ ಮಾಡೋದು ಕೂಡ ಲಿವರಿಗೆ ಎಫೆಕ್ಟ್ ಆಗುತ್ತೆ ಅಂತ. ಸೊ ಫಿಸಿಕಲ್ ಆಕ್ಟಿವಿಟಿ, ಫುಡ್ ಇವೆರಡನ್ನ ಬಿಟ್ಟು ಬೇರೆ ಏನಾದರೂ ಎಫೆಕ್ಟ್ ಮಾಡುತ್ತೆ ಡಾಕ್ಟರ್? ಯಾಕಂದ್ರೆ ಕೆಲವರು ನೋಡೋದಕ್ಕೆ ತುಂಬಾ ಫಿಟ್ ಆಗಿ ಫೈನ್ ಆಗಿರ್ತಾರೆ, ಅವ್ರನ್ನ ನೋಡಿದ್ರೆ ಅವ್ರಿಗೇನು ಹೆಲ್ತ್ ಇಶ್ಯೂಸ್ ಇಲ್ಲ ಅಂತ ಅನ್ನಿಸ್ಬೋದು. ಬಟ್ ನೀವು ಹೇಳ್ದಂಗೆ ಟೆಸ್ಟ್ ಮಾಡಕ್ಕೆ ಬಂದಾಗಲೇ ಗೊತ್ತಾಗೋದು ಈ ರೀತಿ ಅವರಿಗೆ ಫ್ಯಾಟಿ ಲಿವರ್ ಪ್ರಾಬ್ಲಮ್ ಇದೆ ಅನ್ನೋಂಥದ್ದು. ಸೊ ಫಿಟ್ ಆಗಿರೋರಲ್ಲಿ, ನೋಡೋದಕ್ಕೆ ಫೈನ್ ಅಂತ ಅನ್ಸೋರಲ್ಲೂ ಕೂಡ ಫ್ಯಾಟಿ ಲಿವರ್ ಪ್ರಾಬ್ಲಮ್ ಬರೋ ಸಾಧ್ಯತೆ ಇದೆ. ಅವ್ರಿಗೆ ಇನ್ನೂ ಅದು ಗೊತ್ತಾಗೋದೇ ಇಲ್ಲ, ಯಾಕಂದ್ರೆ ಅವ್ರು ಫಿಟ್ ಇದ್ದಾರೆ, ಮತ್ತೇನು ಹೆಲ್ತ್ ಇಶ್ಯೂಸ್ ಇರೋದಿಲ್ಲ, ಕಂಪ್ಲೇಂಟ್ಸ್ ಲಕ್ಷಣಗಳು ಏನೂ ಇರೋದಿಲ್ಲ. ಸೊ ಅವ್ರಿಗೆ ಅದು ಲಾಂಗ್ ಟರ್ಮ್ ಅಲ್ಲಿ ಗೊತ್ತಾಗದೆ ಲಾಸ್ಟ್ ಅಲ್ಲಿ ಕೊನೆ ಸ್ಟೇಜ್ ಅಲ್ಲಿ ಬರೋ ಚಾನ್ಸಸ್ ಇರುತ್ತೆ. ಅಂದ್ರೆ ಅವರು ನಾರ್ಮಲ್ ಓವರ್ ವೆಯ್ಟ್ ಅಂತ ಏನ್ ಹೇಳ್ತೀವಿ, ಅಧಿಕ ತೂಕ ಇರೋಲ್ಲ, ನಾರ್ಮಲ್ ತೂಕ ಇರುತ್ತೆ. ಬಟ್ ಅವರಿಗೆ ಸೆಂಟ್ರಲ್ ಒಬೆಸಿಟಿ ಅಂದ್ರೆ ಬೊಜ್ಜು, ಅಬ್ಡೊಮೆನ್ ಅಂತ ಹೊಕ್ಕಳದ ಹತ್ರ ಏನು ಫ್ಯಾಟ್ ಅಕ್ಯುಮುಲೇಷನ್ ಆಗಿರುತ್ತೆ, ಆ ಥರ ಅವರಿಗೆ ಫ್ಯಾಟಿ ಲಿವರ್ ಬರುತ್ತೆ. ಅದಕ್ಕೆ ಲೀನ್ ಫ್ಯಾಟಿ ಲಿವರ್ ಅಂತೀವಿ. ಅಂದ್ರೆ ಅವ್ರು ನೋಡಕ್ಕೆ ಲೀನ್ ಇದ್ದಾರೆ, ಬಟ್ ಅವರ ಅಬ್ಡೊಮೆನ್ ಏನಿದೆ ಸ್ವಲ್ಪ ಸೆಂಟ್ರಲ್ ಒಬೆಸಿಟಿ ಇರೋದ್ರಿಂದ ಅವರಿಗೆ ಫ್ಯಾಟಿ ಲಿವರ್ ಬರುತ್ತೆ. ಓಕೆ, ಸಾಮಾನ್ಯವಾಗಿ ನಾವು ಅನ್ಕೋತೀವಿ ನೋಡೋದಕ್ಕೆ ದಪ್ಪ ಇದ್ದಾಗ ಮಾತ್ರ ಅವರಲ್ಲಿ ಫ್ಯಾಟ್ ಇರುತ್ತೇನೋ, ನೋಡೋದಕ್ಕೆ ಸಣ್ಣ ಇದ್ರೆ ಫಿಟ್ ಆಗಿದ್ರೆ
ಅದು ಯೂಶಲಿ ಅದೊಂದು ಕಲ್ಪನೆ ಇದ್ದೇ ಇರುತ್ತೆ, ಅಂದ್ರೆ ನೋಡೋದಕ್ಕೆ ಫಿಟ್ ಆಗಿದ್ರೆ ಅವ್ರಿಗೇನು ಹೆಲ್ತ್ ಇಶ್ಯೂಸ್ ಇಲ್ವೇನೋ ಅಂತ. ಸೊ ಹೊಟ್ಟೆ ಒಳಗಡೆ ಕೂಡ ಫ್ಯಾಟ್ ಸಣ್ಣ ಇದ್ದವರಲ್ಲೂ ಇರುತ್ತೆ ಅಂತ. ಹೌದು, ವಿಸರಲ್ ಫ್ಯಾಟ್ ಅಂತ ಹೇಳ್ತೀವಿ ನಾವು. ಸೊ ಕೆಲವರು ವೆಯ್ಟ್ ನಾರ್ಮಲ್ ಇರ್ತಾರೆ, ಅವರ ಹೈಟಿಗೆ ವೆಯ್ಟ್ ಕರೆಕ್ಟ್ ಇರ್ತದೆ, ಬಟ್ ಅವ್ರದ್ದು ಇಲ್ಲಿ ಆರ್ಮ್ಸ್ ಅಲ್ಲಿ ಮಸಲ್ ಅಷ್ಟಿರಲ್ಲ, ಬಟ್ ಫ್ಯಾಟ್ ಜಾಸ್ತಿ ಇರುತ್ತೆ. ಓಕೆ. ಸೊ ಇದು ಎಲ್ರಿಗೂ ನಾನು ಸ್ಕ್ಯಾನ್ ಮಾಡಿಸ್ಕೊಳ್ಳಿ ಅಥವಾ ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತ ಹೇಳೋದು ತಪ್ಪಾಗುತ್ತೆ. ಒಂದು ಸಿಂಪಲ್ ಟೆಸ್ಟ್ ಏನು ಅಂದರೆ ವೇಸ್ಟ್ ಸರ್ಕಂಫರೆನ್ಸ್ ಅಂದರೆ ಸುತ್ತಳತೆ, ಅದನ್ನು ಹೊಕ್ಕಳದ ಲೆವೆಲಲ್ಲಿ ಮೆಷರ್ ಮಾಡಿ ಅದು 90 ಸೆಂಟಿಮೀಟ್ರ್ಗಿಂತ ಜಾಸ್ತಿ ಇದ್ದರೆ ಗಂಡಸರಲ್ಲಿ, ಅಥವಾ ಹೆಂಗಸರಲ್ಲಿ ಮೋರ್ ದೆನ್ 80 ಸೆಂಟಿಮೀಟ್ರ್ ಇತ್ತು ಅಂದರೆ ಒಂದು ಸ್ಕ್ಯಾನ್ ಅಥವಾ ಬ್ಲಡ್ ಟೆಸ್ಟ್ ಮಾಡೋದು ಸೂಕ್ತ. ಓಕೆ ಡಾಕ್ಟರ್, ಹಾಗಿದ್ರೆ ಈ ಒಂದು ಫ್ಯಾಟಿ ಲಿವರ್ ಸಣ್ಣ ಇದ್ದವರಲ್ಲೂ ಇರುತ್ತೆ ಅಂತ ಹೇಳಿದ್ರಲ್ವಾ, ಸೊ ಅವ್ರಿಗೆ ಏನು ಸಿಂಪ್ಟಮ್ಸ್ ಗೊತ್ತಾಗೋದಿಲ್ವಾ ಹೇಗೆ? ಸೊ ಇನಿಷಿಯಲ್ ಸ್ಟೇಜಸ್ ಅಂತ ಏನು ಹೇಳ್ತೀವಿ ಅದರಲ್ಲಿ ಏನೂ ಪ್ರಾಬ್ಲಮ್ ಇರೋದಿಲ್ಲ. ಸೊ ನಾರ್ಮಲ್ ಆಗಿ ಇರ್ತಾರೆ, ಯಾವ ಒಂದು ಲಕ್ಷಣನೂ ಯಾವ ಒಂದು ಸೂಚನೆನೂ ಸಿಗೋದಿಲ್ಲ. ತುಂಬಾ ವೇಕ್ ಸಿಂಪ್ಟಮ್ಸ್, ವೀಕ್ನೆಸ್, ಸುಸ್ತು, ಹೊಟ್ಟೆ ಸ್ವಲ್ಪ ಉಬ್ರ ಅನ್ನಿಸ್ದಂಗೆ, ಈ ತರ ಸಿಂಪ್ಟಮ್ಸ್ ಇರುತ್ತೆ. ಬಟ್ ಆ ತರ ಇದ್ದಾಗ ಏನ್ ಅನ್ಕೋತಾರೆ ಅಂದ್ರೆ ಸುಸ್ತು ಕಾಮನ್ ಆಗಿ ಆಗುತ್ತೆ, ಹೊಟ್ಟೆ ಉಬ್ರ ಗ್ಯಾಸ್ಟ್ರಿಕ್ ಆದ್ರೆ ಆಗ್ಬೋದೇನೋ ಅಂತ. ಅಂದ್ರೆ ನಾವ್ ಅದನ್ನ ಫ್ಯಾಟಿ ಲಿವರ್ ಇದೆ ಅನ್ನೋ ಅಷ್ಟು ಮಟ್ಟಿಗೆ ಕನೆಕ್ಟ್ ಮಾಡ್ಕೊಂಡು ಯಾರು ಹೋಗಲ್ಲ. ಫ್ಯಾಟಿ ಲಿವರ್ಗೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಅವರಿಗೆ ಬೇರೆ ಪ್ರಾಬ್ಲಮ್ಸ್ ಇರ್ಬೋದು, ವಿಟಮಿನ್ ಡೆಫಿಷಿಯನ್ಸಿ ಇರ್ಬೋದು, ಅದರಿಂದನೂ ಸುಸ್ತು ಬರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಈಗ ನನ್ನನ್ನೇ ತಗೊಂಡ್ರು, ಸಡನ್ ಆಗಿ ಏನೋ ಒಂದು ಹೊಟ್ಟೆ ನೋವು ಬಂತು, ಸುಸ್ತು ಬಂತು ಅಂದಾಗ ನಾವು ಅಷ್ಟು ಸಿವಿಯರ್ ಆಗಿ ಥಿಂಕ್ ಮಾಡೋದಕ್ಕೆ ಹೋಗೋದಿಲ್ಲ. ನಾರ್ಮಲ್ ಆಗಿ ಗ್ಯಾಸ್ಟ್ರಿಕ್ ಇರ್ಬೋದು ಅಥವಾ ಬೇರೆ ಏನಾದ್ರೂ ಇಶ್ಯೂ ಇರ್ಬೋದು, ಬೆಳಗ್ಗೆ ಕಡಿಮೆ ತಿಂದಿರ್ಬೋದು, ಈ ತರ ಸಿಂಪಲ್ ಆಗಿ ಯೋಚನೆ ಮಾಡ್ತೀವಿ. ಸೊ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಏನು ಸಿಂಪ್ಟಮ್ಸ್ ಗೊತ್ತೇ ಆಗೋದಿಲ್ಲ. ಹಾಗಾದ್ರೆ ಏನು ಗೊತ್ತಾಗೋದಿಲ್ಲ. ಇದು ಪರ್ಸಿಸ್ಟೆಂಟ್ ಆಗಿ ಈ ತರ ವೀಕ್ನೆಸ್, ಬ್ಲೋಟಿಂಗ್ ಫೀಲಿಂಗು ಈ ತರ ಇದ್ದಾಗ ಗ್ಯಾಸ್ಟ್ರೆಂಟಾಲಜಿಸ್ಟ್ ಅಥವಾ ಲಿವರ್ ಸ್ಪೆಷಲಿಸ್ಟ್ನ ಕನ್ಸಲ್ಟ್ ಮಾಡೋದ್ರಿಂದ ಗೊತ್ತಾಗುತ್ತೆ. ಈಗೇನಾಗುತ್ತೆ, ಕೆಲವು ಈ ನಡುವೆ ಎಲ್ಲ ಬ್ಲಡ್ ಟೆಸ್ಟ್ ಎಲ್ಲ ತುಂಬ ಕಾಮನ್ ಆಗಿದೆ. ಬ್ಲಡ್ ಟೆಸ್ಟ್ ನಾರ್ಮಲ್ ಇದೆ ಅಂದ ತಕ್ಷಣ ಲಿವರ್ ನಾರ್ಮಲ್ ಇದೆ ಅಂತಲ್ಲ. ಯಾಕೆ? ಸೊ ಅದು ನಮಗೆ ನಾವೇನು ಮಾಡ್ತೀವಿ, ಕೆಲವು ಸಲ ವಿ ವಿಲ್ ಸಿ ದ ಟ್ರೆಂಡ್. ಕಳೆದ 3 ತಿಂಗಳಲ್ಲಿ ಹೇಗಿತ್ತು, 6 ತಿಂಗಳಲ್ಲಿ ಹೇಗಿತ್ತು, ಅಥವಾ ಕೆಲವು ಮೆಜರ್ಮೆಂಟ್ಸು, ಅದು ಫ್ಯಾಟಿ ಲಿವರ್ ರಿಲೇಟೆಡ್ ಮೆಜರ್ಮೆಂಟ್ಸು ನಾವು ವಿ ಕ್ಯಾನ್ ಕ್ಯಾಲ್ಕುಲೇಟ್. ಅದು ನಮಗೆ ಅದು ನಾವು ಸಾಮಾನ್ಯ ಜನರಿಗೆ ಹೇಳೋಕ್ಕಾಗಲ್ಲ ಅದು. ಸೊ ಅದು ನಾವು ಚೆಕ್ ಮಾಡಿದಾಗ ನಮಗೆ ಇವ್ರಿಗೆ ಜಾಸ್ತಿ ಇವ್ಯಾಲ್ಯೂಯೇಟ್ ಮಾಡಬೇಕು ಅಥವಾ ಇವರಿಗೆ ಏನು ಮಾಡೋದು ಬೇಡ, ಮೇನ್ಲಿ ಡಯಟ್ ಆ್ಯಂಡ್ ಲೈಫ್ ಸ್ಟೈಲ್ ಅಡ್ವೈಸ್ ಮಾಡ್ಬೋದು. ಸೊ ಬರೀ ಬ್ಲಡ್ ಟೆಸ್ಟ್ ಮಾಡಿ ನಾರ್ಮಲ್ ಇದೆ ಅಂತಲೂ ಆರಾಮಾಗಿರೋಕ್ಕಾಗೋದಿಲ್ಲ, ಬಟ್ ಯು ಹ್ಯಾವ್ ಟು ಶೋ ಇಟ್ ಟು ಕ್ವಾಲಿಫೈಡ್ ಡಾಕ್ಟರ್. ಸಿವಿಯರ್ ಆದಾಗ ಸಿಂಪ್ಟಮ್ಸ್ ಏನಾದರೂ ಚೇಂಜಸ್ ಇರುತ್ತಾ? ಸೊ ಫ್ಯಾಟಿ ಲಿವರ್ ಅನ್ನೋದು ನಾರ್ಮಲ್ ಆಗಿ ಈಗ ನಮ್ಮ ಕಿವಿ ಇದೆಲ್ಲ ಇಷ್ಟು ಸಾಫ್ಟ್ ಇರುತ್ತೆ ಲಿವರ್. ನಾರ್ಮಲ್ ಆಗಿ ಲಿವರಲ್ಲಿ ಜಾಸ್ತಿ ಫ್ಯಾಟ್ ಅಕ್ಯುಮುಲೇಟ್ ಆದಾಗ ಅದರಿಂದ ಹೆಪಟೈಟಿಸ್ ಅಂತ ಆಗುತ್ತೆ. ಆವಾಗ ಸ್ವಲ್ಪ ಈ ಮೂಗಿನ ತುದಿಯಷ್ಟು ಫರ್ಮ್. ಸೊ ಆಮೇಲೆ ಅದು ಬರ್ತಾ ಬರ್ತಾ ಇನ್ನೂ ಡ್ಯಾಮೇಜ್ ಜಾಸ್ತಿ ಆದಾಗೆ ಕಲ್ಲಿನ ಥರ ಹಾರ್ಡಾಗುತ್ತೆ. ಓಕೆ, ಸೊ ಫ್ಯಾಟಿ ಲಿವರ್ ಆಗ್ತಾ ಇದೆ ಅಂದಾಗ ಅಥವಾ ಅದು ಹೆಪಟೈಟಿಸ್ಗೆ ಟರ್ನ್ ಆಗ್ತಿದೆ ಅಂದಾಗ ಗಟ್ಟಿ ಆಗ್ತಾ ಬರುತ್ತೆ ಅಂತಾನೆ ಅದ್ರ ಅರ್ಥ. ಅದು ಕೊನೆಯಲ್ಲಿ ಅದು ಕಲ್ ಥರ ಆಗುತ್ತೆ ಅಂದ್ರೆ ಅರ್ಥ ಅವಾಗ ಏನು ಜಾಸ್ತಿ ಲಿವರ್ ಏನು ಕೆಲಸ ಮಾಡುತ್ತೋ ಅದು ಮಾಡಲ್ಲ ಅಂತ. ಓಕೆ, ಸೊ ಆ ಟೈಮಲ್ಲಿ ಬಾಡಿಲಿ ಬೇರೆ ಏನಾದರೂ ಚೇಂಜಸ್ ಒಂದು ಬ್ಲಡ್ ಟೆಸ್ಟ್ ಮೂಲಕ ಗೊತ್ತಾಗುತ್ತೆ ಅಥವಾ ಸ್ಕ್ಯಾನಲ್ಲಿ ಗೊತ್ತಾಗುತ್ತೆ. ಫ್ಯಾಟಿ ಲಿವರ್ದು ಎಂಡ್ ಸ್ಟೇಜ್ ಅಂದರೆ ಅದು ಸಿರೋಸಿಸ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಸಿಂಪ್ಟಮ್ಸ್ ಬರೋದು ತುಂಬಾ ಕೊನೆ ಸ್ಟೇಜಲ್ಲಿ, ಅಂದರೆ ಹೊಟ್ಟೆಯಲ್ಲಿ ನೀರು ತುಂಬಿಕೊಳ್ಳೋದು ಅಥವಾ ಕಾಲಲ್ಲಿ ಕಾಲ್ಬಾವು ಬರೋದು. ಇನ್ನೊಂದು ವ್ಯಾರಿಸಿಸ್ ಅಂತ ಹೇಳ್ತೇವೆ, ಅದರಲ್ಲಿ ರಕ್ತವಾಂತಿ ಮತ್ತು ರಕ್ತ ಭೇದಿ ಆಗೋ ಚಾನ್ಸು ಇರುತ್ತದೆ. ಓಕೆ, ಸೊ ಅದು ಸಿರೋಸಿಸ್ ಬಂದಾಗ, ಅದು ಸಿರೋಸಿಸ್ ಬಂದು ಲಾಸ್ಟ್ ಸ್ಟೇಜಲ್ಲಿ, ಅದು ಯೂಶಲಿ ಯಂಗ್ಸ್ಟರ್ಸ್ ಅಲ್ಲಿ ಬರೋಲ್ಲ, ಸುಮಾರು ಒಂದು 50-60 ವರ್ಷ ಇದ್ರ ಮೇಲೇನೆ ಆಗುತ್ತೆ. ಈ ಫ್ಯಾಟಿ ಲಿವರ್ ಏನು ಹೇಳಿದೆ ನಾನು, ಹೆಪಟೈಟಿಸ್, ಫೈಬ್ರೋಸಿಸ್, ಸಿರೋಸಿಸ್, ಇದನ್ನು ಈ ಸ್ಟೇಜಲ್ಲಿ ಹೋಗೋಕ್ಕೆ 30-40 ವರ್ಷ ಬೇಕು. ಓಕೆ, ಈಗ ಹೇಳಿದ್ರೆ ಫಿಟ್ ಆಗಿರೋರು ಸಣ್ಣಗಿರೋರ್ಗೂ ಕೂಡ ಫ್ಯಾಟಿ ಲಿವರ್ ಬರುತ್ತೆ ಅಂತ. ಸೊ ಅವ್ರದ್ದು ಕೂಡ ಈಗ ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಇರೋದ್ರಿಂದ ಅಥವಾ ಫುಡ್ ಏನು ಪ್ರಿಸರ್ವ್ಡ್ ಫುಡ್ಡನ್ನು ತಗೊಳ್ಳೋದ್ರಿಂದಾನೇ ಈ ರೀತಿ ಬರೋವಂಥದ್ದು. ಒಂದು ಫುಡ್ಡು, ಇನ್ನೊಂದು ಫಿಸಿಕಲ್ ಆಕ್ಟಿವಿಟಿ, ಮೂರನೇದಾಗಿ ಕೆಲವರಿಗೆ ಜೆನೆಟಿಕ್ ಪ್ರಿಡಿಸ್ಪೋಸಿಷನ್ ಅಂತಲೂ ಇರುತ್ತೆ, ಹೆರಿಡಿಟರಿ ಮೂಲಕನೂ ಇರುತ್ತೆ. ಬಟ್ ಇವತ್ತಿಗೆ ಅದನ್ನ ಟೆಸ್ಟ್ ಮಾಡಲಿಕ್ಕೆ ನಮಗೆ
ಇದಿಲ್ಲ, ಟೆಸ್ಟ್ಸು ಅಷ್ಟು ಈಸಿಯಾಗಿ ಅವೈಲಬಲ್ ಇಲ್ಲ. ಬಟ್ ಅವ್ರ ಫ್ಯಾಮಿಲಿಯಲ್ಲಿ ಯಾರಿಗಾರು ತುಂಬ ಕಮ್ಮಿ ಏಜಲ್ಲಿ ಲಿವರ್ ಡಿಸೀಸ್ ಬಂದಿತ್ತು, ಯಾರಾಗಿರ್ಬೋದು, ತಂದೆ ತಾಯಿ ದೊಡ್ಡಪ್ಪ, ಸೊ ಕ್ಲೋಸ್ ರಿಲೇಟಿವ್ಸ್ ಅಲ್ಲಿ ಯಾರಿಗಾದ್ರೂ ಬಂದಿತ್ತು ಅಂದ್ರೆ ಸೊ ಅದನ್ನ ಇಗ್ನೋರ್ ಮಾಡದೆ ಚೆಕ್ ಮಾಡಿಸ್ಕೊಳ್ಳೋದು ಒಳ್ಳೇದು. ಡಾಕ್ಟರ್, ಹೆಚ್ಚು ಮಾತ್ರೆಗಳನ್ನು ತೆಗೆದುಕೊಳ್ಳೋದಕ್ಕೂ ಅಥವಾ ಫ್ಯಾಟಿ ಲಿವರ್ಗೆ ಏನಾದರೂ ಕನೆಕ್ಷನ್ ಇದೆಯಾ? ಕೆಲವು ಮೆಡಿಸಿನ್ಸ್ ಅಂತೆ, ಲೈಕ್ ಸ್ಟೆರಾಯ್ಡ್ಸ್, ಟಮೋಕ್ಸಿಫೆನ್, ಕೆಲವು ಇನ್ನು ಬೇರೆ ಕೆಲವು ಮೆಡಿಸಿನ್ಸ್ ಇಂದನೂ ಆಗುತ್ತೆ. ಸೊ ಅದು ಜನರಲಿ ಓವರ್ ದ ಕೌಂಟರ್ ಅಂದ್ರೆ ತಾವಾಗೆ ತಗೊಳಕ್ ಆಗೋದಿಲ್ಲ. ಏನೋ ಇನ್ನೊಂದೇನೋ ಕಂಡೀಷನ್ಗೆ ಕೊಟ್ಟಿರ್ತಾರೆ, ಕಿಮೋಥೆರಪಿ ಆಗಿ ಅಥವಾ ರುಮೆಟಾಲಜಿಕಲ್ ಕಂಡೀಷನ್ಸ್ ಆಗಲಿ ಅಥವಾ ಹಾರ್ಟ್ ರಿಲೇಟೆಡ್ ಆಗಲಿ, ಸೊ ಅದಕ್ಕೆ ತಗೊಂಡಾಗ ಆಗುವಂಥದ್ದು ಅದು ಬೇರೆ ಫ್ಯಾಟಿ ಲಿವರ್. ಓಕೆ. ಬಟ್ ಫ್ಯಾಟಿ ಲಿವರ್ ಅದರಿಂದಾನು ಬರುವಂತ ಚಾನ್ಸಸ್ ಇರುತ್ತೆ, ಬಟ್ ಅದು ತುಂಬಾನೇ 100ಕ್ಕೆ ತುಂಬಾನೇ ಕಮ್ಮಿ ಶೇಕಡ ಅಲ್ಲಿ ಬರುತ್ತದೆ. ಒಂದ್ ವೇಳೆ ಈ ಫ್ಯಾಟಿ ಲಿವರ್ನ ಕೇರ್ಲೆಸ್ ಮಾಡಿದ್ರೆ ಯಾವ ಪ್ರಾಬ್ಲಮ್ ಉಂಟಾಗುತ್ತೆ? ಬಾಡಿಗೆ ಬೇರೆ ಏನಾದರೂ ಎಫೆಕ್ಟ್ ಆಗುತ್ತಾ? ಯಾಕಂದರೆ ಆಗಲೇ ಹೇಳಿದ್ರೆ ನೀವು ಸಿಂಪ್ಟಮ್ಸ್ ಗೊತ್ತಾಗೋದಿಲ್ಲ, ಆ್ಯಂಡ್ ಫಿಟ್ ಆಗಿರೋರಲ್ಲಿ ಸಣ್ಣಗಿರೋರಲ್ಲೂ ಕೂಡ ಫ್ಯಾಟಿ ಲಿವರ್ ಬರುವಂಥ ಚಾನ್ಸಸ್ ಇರುತ್ತೆ ಅಂತ. ಸೊ ಹಾಗಿರ್ಬೇಕಾದ್ರೆ ಇದು ನಮಗೆ ಬೇಗ ಗೊತ್ತಾಗೋದಿಲ್ಲ ಅಂತ ಹೇಳಿದ್ರೆ ಅದು ಏನೋ ಮುಂದುವರಿತಾ ಸ್ಟೇಜ್ ಬೈ ಸ್ಟೇಜ್ ಜಾಸ್ತಿ ಆಗುವಂಥ ಚಾನ್ಸಸ್ ಇರುತ್ತೆ ಅಲ್ವಾ? ಸೊ ಪ್ರಾಬ್ಲಮ್ ಏನಾದರೂ ಬೇರೆ ಬಾಡಿಗೆ ಪ್ರಾಬ್ಲಮ್ ಆಗುತ್ತಾ ಅಂತ? ಮೇನ್ ಆಗಿ ಮುಖ್ಯವಾಗಿ ಆಗೋದು ಲಿವರ್ ಡ್ಯಾಮೇಜ್ ಆಗುತ್ತೆ. ಇದಲ್ದೇನೆ ಇದಕ್ಕೇನು ರಿಸ್ಕ್ ಫ್ಯಾಕ್ಟರ್ಸ್ ಹೇಳಿದ್ವಿ ಫ್ಯಾಟಿ ಲಿವರ್ಗೆ, ಪೂರ್ ಕ್ವಾಲಿಟಿ ಫುಡ್, ಇನ್ಆಕ್ಟಿವಿಟಿ, ಫಿಸಿಕಲ್ ಇನ್ಆಕ್ಟಿವಿಟಿ, ಇದು ಹಾರ್ಟಿಗೂ ಇದೆ ಸೇಮ್ ರಿಸ್ಕ್ ಫ್ಯಾಕ್ಟರ್. ಸೊ ಅವ್ರು ದೇರ್ ಅಟ್ ರಿಸ್ಕ್ ಆಫ್ ಹಾರ್ಟ್ ಡಿಸೀಸ್, ಸ್ಟ್ರೋಕ್, ಕಿಡ್ನಿ ಪ್ರಾಬ್ಲಮ್. ಸೊ ಓವರ್ ಆಲ್ ಆಗಿ ಇದನ್ನ ಲೈಫ್ ಸ್ಟೈಲ್ ಅಥವಾ ಡಯಟ್ ನಾವೇನು ಚೇಂಜ್ ಮಾಡಿಕೊಂಡ್ರೆ ಸೊ ಇದು ಎಲ್ಲ ಆರ್ಗನ್ಸ್ಗೂ ಪ್ರೊಟೆಕ್ಷನ್ ಸಿಕ್ಕಾಗ. ಡಾಕ್ಟರ್, ಈಗ ಲೀನ್ ಇಂಡಿವಿಜುವಲ್ಸ್ ಟೆಸ್ಟ್ ಮಾಡಿಸ್ಕೊಳ್ಳೋದಕ್ಕೆ ಪರ್ಟಿಕ್ಯುಲರ್ಲಿ ಅವರಾಗೆ ಬರ್ತಾರಾ? ಯಾಕಂದರೆ ಅವರಿಗೆ ಅದರ ಐಡಿಯಾನೇ ಇರೋದಿಲ್ಲ ಅಲ್ವಾ? ನೀವು ಆಗಲೇ ಹೇಳಿದ್ರಿ ಪರ್ಟಿಕ್ಯುಲರ್ಲಿ ಅದೇ ಟೆಸ್ಟಿಗೆ ಅಂತ ಬರೋದಿಲ್ಲ, ಬೇರೆ ಏನಾದರೂ ಹೆಲ್ತ್ ಟೆಸ್ಟಿಗೆ ಬಂದಾಗ ಅಂತ. ಅದರಲ್ಲೂ ಹೇಳಬೇಕು ಅಂದರೆ ಈಗ ದಪ್ಪ ಇದ್ದವರಿಗೆ ಒಂದು ಥಾಟ್ ಇರ್ಬೋದು, ಮೇ ಬಿ ನನ್ನ ಬಾಡಿಲಿ ಫ್ಯಾಟ್ ಇರ್ಬೋದು, ಲಿವರಿಗೆ ಎಫೆಕ್ಟ್ ಆಗ್ಬೋದು ಅನ್ನೋದು. ಬಟ್ ಸಣ್ಣ ಇದ್ದವರಿಗೆ ಆ ಥಾಟ್ ಇರೋದಿಲ್ಲ. ಸೊ ಅಂಥವ್ರು ನೀವು ಡೈರೆಕ್ಟಾಗಿ ಬರೀ ಲಿವರ್ ಟೆಸ್ಟಿಗೆ ಅಂತಲೇ ಬರ್ತಾರ ಅಥವಾ ಬೇರೆ ಟೆಸ್ಟಿಗೆ ಬಂದಾಗ ಅಷ್ಟೇ ಗೊತ್ತಾಗದ? ಮುಖ್ಯವಾಗಿ ಬರೋದವರು ಬೇರೆ ಟೆಸ್ಟಿಗೆ ಅಂತ ಬಂದಾಗಲೇ ಗೊತ್ತಾಗ. ಲೀನ್ ಇಂಡಿವಿಜುವಲ್ಸ್ ಕೂಡ ಓಕೆ. ಬೇರೆ ತೂಕ ಜಾಸ್ತಿ ಇರೋರು ಅವರಿಗೆ ಬೇರೆ ಪ್ರಾಬ್ಲಮ್ಸ್ ಇರುತ್ತೆ, ಲೈಕ್ ಶುಗರ್ ಇರುತ್ತೆ ಅಥವಾ ಕೊಬ್ಬಿನಾಂಶ, ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಇರುತ್ತೆ. ಸೊ ಆಗ ಅವರು ಇನ್ನೊಬ್ರು ಡಾಕ್ಟರ್ನ, ಫಿಸಿಷಿಯನ್ ಅಥವಾ ಕಾರ್ಡಿಯಾಲಜಿಸ್ಟ್ ನೋಡಿದಾಗ ಅವರು ಕೆಲವು ಸಲ ರೆಫರ್ ಮಾಡ್ತಾರೆ. ಬಟ್ ನೀವು ಹೇಳಿದಾಗ ಲೀನ್ ಇಂಡಿವಿಜುವಲ್ಸ್ ಈ ತರ ಬೇರೆ ಕಾರಣಕ್ಕೆ ಪರೀಕ್ಷೆ ಮಾಡಿದಾಗ ಗೊತ್ತಾಗುವಂಥದ್ದು. ಯಾಕಂದ್ರೆ ಇದ್ರ ಬಗ್ಗೆ ಅವೇರ್ನೆಸ್ ತುಂಬಾನೇ ಕಮ್ಮಿ. ಜನರಲ್ ಪಬ್ಲಿಕ್ ಬಿಡಿ, ಡಾಕ್ಟರ್ಸ್ ಅಲ್ಲೂ ಸ್ವಲ್ಪ ಅವೇರ್ನೆಸ್ ಕಮ್ಮಿ. ಸೊ ಅದರಿಂದ ಹಾಗಾಗಿ ಬೇರೆ ಟೆಸ್ಟಿಗೆ ಬಂದಾಗ್ಲೇ ಗೊತ್ತಾಗುತ್ತೆ. ಇದ್ರ ಬಗ್ಗೆ ಅವೇರ್ನೆಸ್ ಕೂಡ ತುಂಬಾನೇ ಕಡಿಮೆ ಇದೆ ಜನರಲ್ಲಿ ಅಂತ. ಈಗ ಸಣ್ಣ ಇರೋರಲ್ಲಿ ಫ್ಯಾಟಿ ಲಿವರ್ ಜಾಸ್ತಿ ಇರುತ್ತಾ ಅಥವಾ ದಪ್ಪ ಇರೋರಲ್ಲಿ ಫ್ಯಾಟಿ ಲಿವರ್ ಇರುತ್ತಾ? ನೀವು ಕಂಡ ಮಟ್ಟಿಗೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲ, ಇಬ್ಬರಲ್ಲೂ ಇರುತ್ತಾ? ಈಗ 10 ಜನ ತೂಕ ಜಾಸ್ತಿ ಇರೋರು ತಗೊಂಡ್ರೆ ಅವ್ರದ್ರಲ್ಲಿ ಒಂದು 7-8 ಜನಕ್ಕೂ ಫ್ಯಾಟಿ ಲಿವರ್ ಇರ್ಬೋದು. ಬಟ್ ಅದೇ ಲೀನ್ ಇಂಡಿವಿಜುವಲ್ಸ್ ಒಂದು 10 ಜನ ತಗೊಂಡ್ರೆ ಒಬ್ರು ಇಬ್ಬರಿಗಿರ್ಬೋದು ಇರುತ್ತೆ, ಆದ್ರೆ ಇರೋಂತ ಸಾಧ್ಯತೆಗಳು ಕಡಿಮೆ ಇರುತ್ತೆ ಅಂತ. ಡಾಕ್ಟರ್, ಈಗ ದಪ್ಪ ಇದ್ದವರಲ್ಲಿ ಫ್ಯಾಟಿ ಲಿವರ್ ಬರೋದಕ್ಕೂ ಸಣ್ಣ ಇದ್ದವರಲ್ಲಿ ಅಥವಾ ಲೀನ್ ಇಂಡಿವಿಜುವಲ್ಸ್ ಅಲ್ಲಿ ಬರುವಂತ ಫ್ಯಾಟಿ ಲಿವರ್ಗೂ ಡಿಫರೆನ್ಸ್ ಏನಾದರೂ ಇರುತ್ತಾ? ಅವರ ಬಾಡಿಗೆ ಅದು ಎಫೆಕ್ಟ್ ಮಾಡೋ ರೀತಿ ಚೇಂಜ್ ಇರುತ್ತಾ? ಹೇಗೆ? ತುಂಬಾ ಜಾಸ್ತಿ ಡಿಫರೆನ್ಸ್ ಇರೋದಿಲ್ಲ. ಫ್ಯಾಟಿ ಲಿವರ್ ಬಂದ್ಮೇಲೆ ಅದರಿಂದ ಮುಂದೆ ಆಗುವಂತ ಪ್ರಾಬ್ಲಮ್ ಸೇಮ್, ಇನ್ಫ್ಲಮೇಷನ್, ಫೈಬ್ರೋಸಿಸ್, ಕೊನೆಗೆ ಸಿರೋಸಿಸ್. ಇವರು ಲೀನ್ ಇಂಡಿವಿಜುವಲ್ಸ್ ಅಲ್ಲಿ ಪ್ರಾಬ್ಲಮ್ ಏನು ಅಂದ್ರೆ ಅವರು ತೋರ್ಸ್ಕೊಳಕ್ ಬರೋದು ತುಂಬಾ ಲೇಟ್ ಆಗಿ ಬರ್ತಾರೆ. ಸೊ ಸಮ್ಟೈಮ್ಸ್ ಅದು ಪ್ರಾಬ್ಲಮ್ ಆಗುತ್ತೆ. ಅದು ಬಿಟ್ರೆ ಒಂದ್ಸತಿ ಫ್ಯಾಟಿ ಲಿವರ್ ಬಂತು ಅಂತ ಹೇಳಿದ್ರೆ ಅದು ದಪ್ಪ ಇದ್ರು ಅಷ್ಟೇ, ಸಣ್ಣ ಇದ್ರು ಅಷ್ಟೇ, ಇಬ್ರಿಗೂ ಸೇಮ್ ಎಫೆಕ್ಟ್ ಇರುತ್ತೆ. ಬಟ್ ಅದೇ ಲೀನ್ ಇಂಡಿವಿಜುವಲ್ಸ್ ಅಲ್ಲಿ ಕಮ್ಮಿ ಪ್ರಮಾಣ ಫ್ಯಾಟ್ ಇರೋದ್ರಿಂದ ಸ್ವಲ್ಪ ಸ್ಲೋ ಆಗಿ ಪ್ರೋಗ್ರೆಸ್ ಆಗ್ಬೋದು ಅಂತ ಹೇಳ್ಬೋದು. ಬಟ್ ಅದನ್ನ ನಾವು ಪರ್ಸೆಂಟೇಜ್ ವೈಸ್ ಅಲ್ಲಿ ಹೇಳೋದು ತುಂಬಾನೇ ಕಷ್ಟ ಆಗುತ್ತೆ ಅಂತ. ಟ್ರೀಟ್ಮೆಂಟ್ ಅಲ್ಲಿ ಡಿಫರೆನ್ಸ್ ಇರುತ್ತಾ ಇವರಿಗೆ? ನೋಡಿ, ಈಗ ತೂಕ ಜಾಸ್ತಿ ಇರೋರಿಗೆ ಫ್ಯಾಟಿ ಲಿವರ್, ಅವರಿಗೆ ಟ್ರೀಟ್ಮೆಂಟ್ ತೂಕ ಕಮ್ಮಿ ಮಾಡಿ ಅಂತ ಹೇಳ್ತೀವಿ. ತೂಕ ನಾರ್ಮಲ್ ಇರೋರಿಗೆ ತೂಕ ಕಮ್ಮಿ ಮಾಡಿ ಅಂತ ಹೇಳಲಿಕ್ಕೆ ಆಗೋಲ್ಲ. ಸೊ ಅವರಿಗೆ ಮೇನ್ಲಿ ಅದೇ ಕ್ವಾಲಿಟಿ ಆಫ್ ಫುಡ್, ಎಕ್ಸರ್ಸೈಸ್. ಅವರಲ್ಲಿ ಜಾಸ್ತಿ ವಾಕಿಂಗ್ ಎಕ್ಸರ್ಸೈಸ್ಗಿಂತ ಬೇರೆ ಸ್ಟ್ರೆಂತ್ ಟ್ರೈನಿಂಗ್ ಹೆಲ್ಪ್ ಆಗುತ್ತೆ.
ಯಾಕಂದ್ರೆ ನಮ್ಮ ಮಸಲ್ಸ್ ಏನು ಆರ್ಮ್ಸ್ ಮತ್ತೆ ಲೆಗ್ಸ್ ಅಲ್ಲಿ ಮಸಲ್ ಚೆನ್ನಾಗಿ ಗುಡ್ ಅಮೌಂಟ್ ಇತ್ತು ಅಂದ್ರೆ ಅದರಿಂದ ಫ್ಯಾಟಿ ಲಿವರ್ ತಾನಾಗೆ ರಿವರ್ಸ್ ಆಗುತ್ತೆ. ಓಕೆ, ಈಗ ಫ್ಯಾಟಿ ಲಿವರ್ ಅಲ್ಲಿ ಟೈಪ್ಸ್ ಏನಾದ್ರು ಇದೆಯಾ ಅಥವಾ ಸ್ಟೇಜಸ್ ಏನಾದ್ರು ಇದೆಯಾ, ಅದ್ರ ಬಗ್ಗೆ ತಿಳಿಸ್ಕೊಡಿ. ಫ್ಯಾಟಿ ಲಿವರ್ ಫಸ್ಟ್ ಸ್ಟೇಜ್, ಅದಾದ್ಮೇಲೆ ಆಗುವಂಥದ್ದು ಹೆಪಟೈಟಿಸ್ ಸ್ಟೇಜ್, ನಂತರ ಬರುವಂಥದ್ದು ಫೈಬ್ರೋಸಿಸ್, ಕೊನೆಯಲ್ಲಿ ಬರುವಂಥದ್ದು ಸಿರೋಸಿಸ್. ಓಕೆ, ಸೊ ಇದು ಯಾವ ರೀತಿ ಆಗಿರುತ್ತೆ ಅಂದ್ರೆ ಲಿವರ್ಗೆ ಹೇಗೆ ಇದು ಎಫೆಕ್ಟ್ ಅನ್ನ ಮಾಡ್ತಾ ಹೋಗುತ್ತೆ ಒನ್ ಬೈ ಒನ್ ಹೇಳೋದಾದ್ರೆ? ಸೊ ಇದು ಯಾವುದನ್ನು ಲಕ್ಷಣ ಬರೋದಿಲ್ಲ, ಕೊನೆ ಸ್ಟೇಜ್ ತನಕ ಬಂದಾಗ್ಲೂ ಗೊತ್ತಾಗೋದಿಲ್ಲ. ಸಿರೋಸಿಸ್ ಅಲ್ಲೇನೆ ಲಕ್ಷಣ ಬರೋದು. ಸೊ ಫ್ಯಾಟಿ ಲಿವರ್, ಹೆಪಟೈಟಿಸ್, ಫೈಬ್ರೋಸಿಸ್ ಸ್ಟೇಜ್ ಅಲ್ಲಿ ಬ್ಲಡ್ ಟೆಸ್ಟ್ ಮತ್ತೆ ಸ್ಕ್ಯಾನ್ ಅಲ್ಲಿ ನಾವು ಕ್ಲಾಸಿಫೈ ಮಾಡ್ತೀವಿ ಇವ್ರು ಯಾವ ಕ್ಲಾಸಿಗೆ ಫಿಟ್ ಆಗ್ತಾರೆ ಅಂತ. ಸೊ ಅದರಲ್ಲೂ ಕೆಲವರು ಸಪೋಸ್ ಮಿಡ್ಲ್ ಏಜ್ಡ್ ಇಂಡಿವಿಜುವಲ್ಸಿಗೆ ಅವರಿಗೆ ತುಂಬ ವರ್ಷಗಳಿಂದ ಫ್ಯಾಟಿ ಲಿವರ್ ಇದ್ದಾಗ ನಾವು ಸ್ವಲ್ಪ ಅಗ್ರೆಸಿವ್ ಆಗಿ ಟ್ರೀಟ್ಮೆಂಟು ಅಥವಾ ಅವರಿಗೆ ಇನ್ನೂ ಮೋಟಿವೇಟ್ ಮಾಡಿ ವೆಯ್ಟ್ ಲಾಸ್ ಮಾಡ್ಕೊಳ್ಳಿ ಅಥವಾ ಹೆಲ್ತಿ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ. ಯಂಗ್ಸ್ಟರ್ಸು ಇನ್ನೂ ರೀಸೆಂಟಾಗಿ ಗೊತ್ತಾಗಿರೋದ್ರಿಂದ ಅವ್ರಿಗೆ ಮೇನ್ಲಿ ಇಟ್ ಈಸ್ ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ನಾಟ್ ಮೆಡಿಸಿನ್ಸ್. ಬಿಕಾಸ್ ಇದು ಒಂದು ಲೈಫ್ ಸ್ಟೈಲ್ ಪ್ರಾಬ್ಲಮ್ ಇರೋದ್ರಿಂದ ಸೊಲ್ಯೂಷನು ಲೈಫ್ ಸ್ಟೈಲ್. ಓಕೆ, ಸೊ ಪರ್ಟಿಕ್ಯುಲರ್ ಟ್ರೀಟ್ಮೆಂಟ್ ಅಂತ ಟ್ಯಾಬ್ಲೆಟ್ಸ್ ಆ ಥರ ಏನೂ ಇರೋದಿಲ್ವಾ? ಇರುತ್ತೆ. ಹೆಪಟೈಟಿಸ್ ಮತ್ತೆ ಫೈಬ್ರೋಸಿಸ್ ಸ್ಟೇಜ್ ಅಂತ ಆದಾಗ ಅದರಲ್ಲಿ ಮೆಡಿಸಿನ್ಸ್, ಕೆಲವು ಮೆಡಿಸಿನ್ಸ್ ಇದೆ. ಸೊ ಕಂಪ್ಲೀಟ್ ಆಗಿ ರಿವರ್ಸ್ ಮಾಡೋ ಅಂತ ಮೆಡಿಸಿನ್ಸ್ ಇನ್ನು ಬಂದಿಲ್ಲ, ಬಟ್ ಅದ್ರ ಬಗ್ಗೆ ರಿಸರ್ಚ್ ನಡೀತಾ ಇದೆ. ತುಂಬಾ ಅಪ್ಕಮಿಂಗ್ ಮೆಡಿಸಿನ್ ಅಲ್ಲಿ ತುಂಬಾ ಅಪ್ಕಮಿಂಗ್ ಟಾಪಿಕ್ ಇದೆ. ಸೊ ಹಾಗಾಗಿ ಅದು ಯಾವ ಸ್ಟೇಜ್ ಅಲ್ಲಿ ಇದೆ ಅಥವಾ ಯಾವ ಹಂತದಲ್ಲಿ ಇದೆ ಅನ್ನೋದ್ರ ಮೇಲೆ ಟ್ರೀಟ್ಮೆಂಟ್ ಡಿಪೆಂಡ್ ಆಗಿರುತ್ತೆ. ಈಗ ಸಣ್ಣ ಇದ್ದವರಲ್ಲಿ ನೀವು ಹೇಳಿದ್ರಿ ಸಣ್ಣ ಇನ್ನು ಬಾಡಿ ವೇಟ್ ನ ಕಡಿಮೆ ಮಾಡಿ ಅಂತ ಹೇಳೋದಕ್ಕಾಗೋದಿಲ್ಲ ಅಂತ. ಸೊ ಫುಡ್ ಏನೆಲ್ಲ ರೆಕಮೆಂಡ್ ಮಾಡ್ತೀರಾ? ಲೈಫ್ ಸ್ಟೈಲ್ ಅಂದ್ರೆ ಅವರಿಗೆ ಯಾವ ರೀತಿ ಗೈಡ್ ಮಾಡ್ತೀರಾ ನೀವು? ಸೊ ಕಾರ್ಬೋಹೈಡ್ರೇಟ್ಸ್, ಹೋಲ್ ಗ್ರೈನ್ಸ್ ಅಂತ ಹೇಳ್ತೀವಿ. ಸೊ ರಿಫೈನ್ಡ್ ಶುಗರ್ಸ್ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಸ್ವೀಟ್ಸ್, ಶುಗರ್ ಕಂಟೆಂಟ್ ಅವಾಯ್ಡ್ ಮಾಡಬೇಕು. ಹೌದು. ಸೊ ಈಗ ನೀವು ನೋಡಿದ್ರೆ ಗೋಧಿ ಹಿಟ್ಟಲ್ಲಿ ಜಾಸ್ತಿ ಇಟ್ ಇಸ್ ಅ ಹೋಲ್ ಗ್ರೈನ್. ಅದೇ ಮೈದಾ ಬಂದ್ಬಿಟ್ಟು ಇಟ್ಸ್ ಅ ಪ್ರೊಸೆಸ್ಡ್ ಫುಡ್. ಹೌದು. ಸೊ ಅವೆರಡರಲ್ಲೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಸೊ ಇದರಿಂದ ಆಗುವಂತ ಎಲ್ಲ ಫುಡ್ ಐಟಮ್ಸ್ನು, ಸೊ ಮೈದಾದಿಂದ ಮಾಡುವಂತ ಫುಡ್ ನ ತಿನ್ಬೇಡಿ, ಬೇಕರಿ ಐಟಮ್ಸ್ಗಳು. ಸೊ ಅದನ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತೀರಾ? ಓಕೆ. ಆಮೇಲೆ ಪ್ರೋಟೀನ್ ಇಂಟೇಕ್, ಅದು ಮೀಟ್, ನಾನ್ ವೆಜ್ ಕನ್ಸಂಪ್ಷನ್ ಮಾಡೋರಿಗೆ ಮೀಟ್ ಆಗಿರ್ಬೋದು. ವೆಜಿಟೇರಿಯನ್ಸ್ಗೆ ಕೆಲವು ರಿಚ್ ಸೋರ್ಸ್ ಆಫ್ ಪ್ರೋಟೀನ್ ಇರ್ತದೆ, ಬೇಳೆಗಳು, ಕಾಳುಗಳು, ಕೆಲವು ವೆಜಿಟೇಬಲ್ಸ್ ಅಲ್ಲೂ ಪ್ರೋಟೀನ್ ಜಾಸ್ತಿ ಇರ್ತದೆ. ಸೊ ಅದನ್ನು ತಗೋಬೇಕಾಗುತ್ತೆ. ಸೊ ಅದಲ್ದೇನೆ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್, ನಾಟ್ ಫ್ರೂಟ್ ಜ್ಯೂಸಸ್. ಓಕೆ, ಸೊ ಫ್ರೂಟ್ ಜ್ಯೂಸ್ ಕುಡಿಬಾರ್ದು, ಫ್ರೂಟ್ಸ್ ತಿನ್ಬಹುದು ಅಂತ. ಇಂಥದ್ದೇ ಫುಡ್ ಲಿವರ್ನ ಹೆಲ್ತ್ಗೆ ಒಳ್ಳೇದು ಅಂತ ಪರ್ಟಿಕ್ಯುಲರ್ಲಿ ಇದೆಯಾ ಸರ್? ಇತ್ತೀಚಿನ ದಿನಗಳಲ್ಲಿ, ಇತ್ತೀಚಿನ ದಿನ ಅಂತ ಹೇಳಲ್ಲ, ಒಂದು 5-6 ವರ್ಷದಲ್ಲಿ ರಿಸರ್ಚ್ ಇಂದ ಬಂದಿರೋದೇನಂದ್ರೆ ಬ್ಲ್ಯಾಕ್ ಕಾಫಿಯಿಂದ ಫ್ಯಾಟಿ ಲಿವರ್ ರಿವರ್ಸ್ ಮಾಡಬಹುದು ಅಂತ. ಓಕೆ, ಸೊ ಅದು ರಿಸರ್ಚ್ ಇಂದ ಗೊತ್ತಾಗಿರೋಂಥದ್ದು. ಹೌದು. ಸೊ ಒಂದು ಅಡ್ವೈಸು ಮಾಡ್ತೀವಿ. ಇಫ್ ಯು ಆಸ್ಕ್ ಒನ್ ಥಿಂಗ್ ವಿಚ್ ಕ್ಯಾನ್ ಬಿ ಇನ್ಕ್ಲೂಡೆಡ್ ಇನ್ ದ ಡಯಟ್, ಸೊ ಬ್ಲ್ಯಾಕ್ ಕಾಫಿ ವಿತೌಟ್ ಶುಗರ್. ಬ್ಲ್ಯಾಕ್ ಕಾಫಿ ಶುಗರ್ ಇಲ್ಲದೆ ಕುಡಿಯುವಂಥದ್ದು ಫ್ಯಾಟಿ ಲಿವರ್ ಅನ್ನ ಏನು ಕಡಿಮೆ ಮಾಡೋದಕ್ಕೆ, ಫ್ಯಾಟ್ ಬರ್ನ್ ಮಾಡುತ್ತೆ. ಫ್ಯಾಟ್ ಬರ್ನ್ ಮಾಡುತ್ತೆ. ಸಿಂಪಲ್ ಟರ್ಮ್ಸ್ ಅಲ್ಲಿ ಹೇಳೋದಾದ್ರೆ ಮೆಟಬಾಲಿಸಮ್ ಜಾಸ್ತಿ ಮಾಡಿ ಫ್ಯಾಟ್ ಬರ್ನ್ ಮಾಡೋದಕ್ಕೆ ಫ್ಯಾಟ್ ಬರ್ನರ್ ಅದು. ಸೊ ಓಕೆ, ಈಗ ಬ್ಲ್ಯಾಕ್ ಕಾಫಿ ಬಿಟ್ಟು ಬೇರೆ ಏನಾದ್ರು ಫ್ರೂಟ್ಸ್ ಅಲ್ಲಿ ಹೇಳೋದಾದ್ರೆ? ಆತರ ಸ್ಪೆಸಿಫಿಕ್ ಫ್ರೂಟ್ ಅಂತ ಇಲ್ಲ, ಎಲ್ಲ ಫ್ರೂಟ್ಸ್ ಒಳ್ಳೇದು ಅನ್ನೋ ತರನೇನಾ? ಓಕೆ, ಸೊ ವೆರೈಟಿ ಆಫ್ ಫುಡ್ಸ್ ತಗೋಬೇಕು ಯಾವಾಗ್ಲೂ. ಸೊ ಬೇಸಿಕಲಿ ಏನು ಅಂತ ಹೇಳಿದ್ರೆ ಮೈದಾ ಅಥವಾ ಪ್ರೋಸೆಸ್ಡ್ ಫುಡ್ ಅನ್ನ ಅವಾಯ್ಡ್ ಮಾಡಬೇಕು ಅಂತ ಅಷ್ಟೇ. ಹೌದು. ಡ್ಯೂರೇಷನ್ ಆಫ್ ದ ಟ್ರೀಟ್ಮೆಂಟ್ ಹೇಗಿರುತ್ತೆ ಡಾಕ್ಟರ್? ಎಷ್ಟು ಟೈಮ್ ತನಕ ತಗೋಬೇಕಾಗುತ್ತೆ? ಇದರಲ್ಲಿ ನಾವು ಬ್ಲಡ್ ಟೆಸ್ಟ್ ಮತ್ತೆ ಸ್ಕ್ಯಾನ್ ನೋಡ್ಕೊಂಡ್ಬಿಟ್ಟು ಟ್ರೀಟ್ಮೆಂಟ್ ಕೊಡ್ತೇವೆ. ಸೊ ಒಂದು ಅಂದಾಜು ಎಷ್ಟು ಟೈಮ್ ತನಕ ಹೋಗ್ಬೋದು? ಯಾಕಂದ್ರೆ ಕೆಲವು ತಿಂಗಳ ತನಕ ತಗೋಬೇಕು ಅಥವಾ 2-3 ವರ್ಷ ತನಕ ತಗೋಬೇಕಾಗುತ್ತೆ. ಕೆಲವರಿಗೆ ನೀವು ನೋಡಿ 50-60 ವರ್ಷ ಆದ್ಮೇಲೆ ಅದು ಗೆಟ್ ನೀ ಪೇನ್, ಓವರ್ ವೇಟ್ ಇಂದ ಅಥವಾ ಹಾಗೇನೆ ಏಜ್ ರಿಲೇಟೆಡ್. ಅವ್ರಿಗೆ ನಾವು ಫಿಸಿಕಲ್ ಆಕ್ಟಿವಿಟಿ ಮಾಡಿ ಅಂದ್ರೆ ಆಗೋದಿಲ್ಲ. ಸೊ ಆ ಟೈಮಲ್ಲಿ ಮೆಡಿಸಿನ್ ತಗೋಬೇಕಾಗುತ್ತೆ. ಆಬ್ವಿಯಸ್ಲಿ ಕೈ ಕಾಲು ನೋವು ಬರುತ್ತೆ. ಹೌದು. ಸಡನ್ ಆಗಿ ಫಿಸಿಕಲ್ ಆಕ್ಟಿವಿಟಿ ನಾವು ಹೇಳಿದ ತಕ್ಷಣ ಅವ್ರಿಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಹೌದು.
ಅವರ ಬಾಡಿನೂ ಅಡ್ಜಸ್ಟ್ ಆಗೋದಿಲ್ಲ ಅದಕ್ಕೆ. ಸೊ ಡ್ಯೂರೇಷನ್ ಆಫ್ ದ ಟ್ರೀಟ್ಮೆಂಟ್ ಅಲ್ಲಿ ಈಗ ಮಿಡ್ಲಲ್ಲಿ ಸ್ಟಾಪ್ ಮಾಡಿದ್ರೆ ಮತ್ತೆ ಎಫೆಕ್ಟ್ ಆಗುವಂತ ಚಾನ್ಸಸ್ ಇರುತ್ತೆ. ಅದು ಮೆಡಿಸಿನ್ ತಗೊಳ್ಳೋ ತನಕ ಕ್ಯೂರ್ ಆಗುತ್ತೆ ಅಥವಾ ರಿವರ್ಸ್ ಆಗುತ್ತೆ. ಬಟ್ ಅದನ್ನ ನಿಲ್ಸ್ಬಿಟ್ಟು ಇಫ್ ದೇ ಗೋ ಬ್ಯಾಕ್ ಟು ದೇರ್ ಓಲ್ಡ್ ಲೈಫ್ ಸ್ಟೈಲ್, ಅನ್ಹೆಲ್ದಿ ಫುಡ್ ಹ್ಯಾಬಿಟ್ಸ್, ಲಾಂಗ್ ಅವರ್ಸ್ ಆಫ್ ಸಿಟ್ಟಿಂಗ್, ಸೊ ಈ ತರ ಇದ್ದಾಗ ತಿರ್ಗಾ ಬರುತ್ತದೆ. ಹಾಗಿದ್ರೆ ಟ್ರೀಟ್ಮೆಂಟ್ ಮುಖಾಂತರ ರಿವರ್ಸ್ ಮಾಡಬಹುದಾ? ಈಗ ಬ್ಲ್ಯಾಕ್ ಕಾಫಿ ಒಂದು ಫುಡ್ ಲೈಕ್ ನೀವು ಇಂಟೇಕ್ ಮಾಡೋದ್ರಲ್ಲಿ ಹೇಳಿದ್ದು, ಟ್ರೀಟ್ಮೆಂಟ್ ವೈಸ್ ಅಲ್ಲಿ ಮಾಡಬಹುದಾ? ಕೆಲವು ಹಂತದ ತನಕ ಮಾತ್ರ ಮಾಡಬಹುದು. ಹೆಪಟೈಟಿಸ್ ಸ್ಟೇಜ್ ಅಥವಾ ಅರ್ಲಿ ಫೈಬ್ರೋಸಿಸ್ ಸ್ಟೇಜ್ ಅಲ್ಲಿ ಮಾಡಬಹುದು. ಅಡ್ವಾನ್ಸ್ ಸ್ಟೇಜಸ್ ಆಫ್ ಫ್ಯಾಟಿ ಲಿವರ್ ಡಿಸೀಸ್ ಅಲ್ಲಿ ಮೆಡಿಸಿನ್ ಅಷ್ಟು ಹೆಲ್ಪ್ ಆಗಲ್ಲ. ಸೊ ಮೇನ್ಲಿ ಮಾನಿಟರ್ ಮಾಡ್ತಾ ಇರಬೇಕಾಗುತ್ತೆ. ಓಕೆ, ಬೇರೆ ಟ್ರೀಟ್ಮೆಂಟ್ ಅವೈಲಬಿಲಿಟಿ ಹೇಗಿರುತ್ತೆ ಅದರಲ್ಲಿ? ಮೇನ್ಲಿ ಇದು ಮೆಡಿಸಿನ್ಸ್ ಎಲ್ಲ ಟ್ಯಾಬ್ಲೆಟ್ಸ್. ಅದರಲ್ಲೇ ಕ್ಯೂರ್ ಲೈಕ್ ಅದರಲ್ಲೇ ಕ್ಯೂರ್ ಮಾಡೋದಕ್ಕೆ ಟ್ರೈ ಮಾಡೋದು. ಮುಂದಿನ ದಿನಗಳಲ್ಲಿ ಕೆಲವು ಇಂಜೆಕ್ಷನ್ಸ್ ಎಲ್ಲ ಬರೋ ಸಾಧ್ಯತೆ ಇದೆ. ಅಂದ್ರೆ ರಿಸರ್ಚ್ ಮಾಡಿ ಅದು ಎರಡಕ್ಕೂ ವರ್ಕ್ ಆಗುತ್ತೆ. ಫ್ಯಾಟಿ ಲಿವರ್ಗೂ ಆಗುತ್ತೆ, ಡಯಾಬಿಟಿಸ್ಗೂ ಆಗುತ್ತೆ, ಸ್ವಲ್ಪ ವೆಯ್ಟ್ ಲಾಸು ಆಗುತ್ತೆ. ಹಾಗಾದ್ರೆ ಈಗ ಡಯಾಬಿಟೀಸ್ ಇರೋರಿಗೆ ಅಥವಾ BP ಇರೋರಿಗೆ ರಿಸ್ಕ್ ಜಾಸ್ತಿ ಇರುತ್ತೆ. ಮೇನ್ಲಿ ಡಯಾಬಿಟಿಸ್ ಇರೋರಿಗೆ, ಡಯಾಬಿಟಿಸ್ ಜಾಸ್ತಿ ಇರೋರಿಗೆ, ಸೆಂಟ್ರಲ್ ಒಬೆಸಿಟಿ ಇರೋರಿಗೆ, ಕೊಲೆಸ್ಟ್ರಾಲ್ ಜಾಸ್ತಿ ಇರೋರಿಗೆ, BP ಜಾಸ್ತಿ ಇರೋರಿಗೆ, ಇವರಿಗೆಲ್ಲ ದೇರ್ ಆಟ್ ರಿಸ್ಕ್ ಆಫ್. ಓಕೆ, ಅಂದ್ರೆ ಬೇರೆ ಹೆಲ್ತ್ ಇಶ್ಯೂಸ್ ಇದ್ದಾಗ ಈ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಇರ್ಬೋದು ಅಂತ ಹೇಳ್ಬೋದಾ? ಈಗ ನೀವು ಹೇಳ್ದಂಗೆ ಡಯಾಬಿಟೀಸ್ ಇರುತ್ತೆ, ಸೊ ಅದು ಇನ್ನೊಂದು ಆಡ್ ಆನ್ ಆಗಿರುವಂತ ಹೆಲ್ತ್ ಇಶ್ಯೂ ಅಲ್ವಾ? ಸೊ ಆಲ್ರೆಡಿ ಡಯಾಬಿಟೀಸ್ ಇದೆ, ಡಯಾಬಿಟೀಸ್ ಇದ್ದವ್ರಿಗೆ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಇರುತ್ತೆ ಅಂತನಾ? ಡಾಕ್ಟರ್, ಈಗ ಒಂದು ಪರ್ಸನ್ಗೆ ಫ್ಯಾಟಿ ಲಿವರ್ ಆಗಿದೆ, ಟ್ರೀಟ್ಮೆಂಟ್ ತಗೊಂಡಿದ್ದಾರೆ, ನೀವು ಹೇಳ್ದಂಗೆ ಒಂದು ಫಸ್ಟ್ ಸ್ಟೇಜಲ್ಲೇ ಗೊತ್ತಾಗಿದೆ, ಟ್ರೀಟ್ಮೆಂಟ್ ಆಗಿದೆ, ಕ್ಯೂರ್ ಆಗಿದೆ, ಆಮೇಲೆ ಮತ್ತೆ ಕೇರ್ಲೆಸ್ ಮಾಡಿದ್ರೆ, ಮತ್ತೆ ಫುಡ್ ಹ್ಯಾಬಿಟ್ ಚೇಂಜ್ ಆಯಿತು, ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಆಯಿತು, ನೆಗ್ಲಿಜೆನ್ಸಿ ಮಾಡಿದ್ರೆ ಆ ಪರ್ಸನ್ಗೆ ಮತ್ತೆ ಫ್ಯಾಟಿ ಲಿವರ್ ಬರ್ಬೋದಾ? ಬರುತ್ತೆ. ಅದು ಅನ್ಹೆಲ್ದಿ ಹ್ಯಾಬಿಟ್ಸ್, ಡಯಟ್, ಈಗ ನಿಮ್ಗೆ ಈಗ ಒಬ್ಬರಿಗೆ ಜೆನೆಟಿಕ್ ಪ್ರಿಡಿಸ್ಪೋಸಿಷನ್ ಇದೆ ಅಂದ್ರೆ ಅದು ಅವ್ರಿಗೆ ಲೈಫ್ ಲಾಂಗ್ ಇರುತ್ತೆ. ಸೊ ಬಂದೇ ಬರುತ್ತದೆ. ಓಕೆ, ಸೊ ಈ ಫ್ಯಾಟಿ ಲಿವರ್ ಈಗ ಲಿವರ್ ಡಿಟಾಕ್ಸ್ ಮಾಡ್ತಾರೆ ಅಂತ ಹೇಳ್ತಾರೆ ಜನರಲಿ, ಫುಡ್ ತಗೊಳ್ಳೋದ್ರಿಂದ ಆಗಿರ್ಬೋದು. ಸೊ ಈ ಲಿವರ್ ಡಿಟಾಕ್ಸ್ ಮಾಡೋದು ಹೆಲ್ಪ್ ಆಗುತ್ತಾ ಫ್ಯಾಟಿ ಲಿವರಿಗೆ? ಇದು ನಾನು ಬ್ಲಾಂಕೆಟ್ ಸ್ಟೇಟ್ಮೆಂಟ್ ಆಗಿ ಅಂದ್ರೆ ತಗೊಳ್ಳಿ ಅಂತ ಹೇಳೋದು ಸರಿ ಆಗಲ್ಲ. ಯಾಕಂದ್ರೆ ಅವ್ರು ಫ್ಯಾಟಿ ಲಿವರ್, ಅವ್ರು ಯಾವ ಲಿವರ್ ಸ್ಟೇಜ್ ಅಲ್ಲಿ ಇದಾರೆ ಅಂತಾನು ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ನೀವು ಇನ್ನೊಂದೇನೋ ಕೆಮಿಕಲ್ ನ ನೀವು ಬಾಡಿ ಕೊಟ್ರೆ ಅದು ಇನ್ನೂ ಜಾಸ್ತಿ ಹಾನಿ ಮಾಡ್ಬೋದು. ಓಕೆ, ಹಾಗಿದ್ರೆ ಫ್ಯಾಟಿ ಲಿವರ್ ಬರಬಾರ್ದು ಅಂತ ಹೇಳಿದ್ರೆ ನಮ್ಮ ಲೈಫ್ ಸ್ಟೈಲ್ ಯಾವ ರೀತಿ ಆಗಿರ್ಬೇಕು? ಕ್ವಾಂಟಿಟಿ ಆಫ್ ಫುಡ್ ಅಂತ ಏನ್ ಹೇಳಿದ್ವಿ ಅಂದ್ರೆ ಅದನ್ನ ಮೇನ್ಲಿ ನಾವು ತೂಕ ಜಾಸ್ತಿ ಇರೋ ಪೇಷಂಟ್ಸ್ ಅಥವಾ ಫ್ಯಾಟಿ ಲಿವರ್ ಇರೋರಿಗೆ ಕ್ವಾಂಟಿಟಿ ಅಥವಾ ಪೋರ್ಷನ್ ಕಂಟ್ರೋಲ್ ಮಾಡಿ ಅಂತ ಹೇಳ್ತೇವೆ. ಈಗ ಲೀನ್ ಇಂಡಿವಿಜುವಲ್ಸ್ ಗೆ ಫ್ಯಾಟಿ ಲಿವರ್ ಇದ್ದಾಗ ಅವ್ರಿಗೆ ಕ್ವಾಂಟಿಟಿ ಕಮ್ಮಿ ಮಾಡಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅವಾಗ ಸೊ ಅವರಿಗೆ ಕ್ವಾಲಿಟಿ ಆಫ್ ಫುಡ್ ಅಂದ್ರೆ ನಾನು ಹೇಳಿದ್ನಲ್ಲ, ರಿಫೈನ್ಡ್ ಶುಗರ್ಸ್ ನ ಅವಾಯ್ಡ್ ಮಾಡೋದು, ಪ್ರೋಟೀನ್ ಇಂಟೇಕು, ಆಮೇಲೆ ಫೈಬರ್ ಇಂಟೇಕು. ಸೊ ಇದನ್ನೆಲ್ಲ ಇದು ಜನರಲಿ ಇದು ನಮ್ಮ ಸೌತ್ ಇಂಡಿಯನ್ ಡಯಟ್ ಅಂತ ತಗೊಂಡ್ರೆ ನಾವು ಬೆಳಿಗ್ಗೆನೂ ಸಮ್ ರೈಸ್, ದೋಸೆ, ಇಡ್ಲಿ, ಅದು ರೈಸ್ ಇಂದ ಬರುವಂತದ್ದು. ಮಧ್ಯಾಹ್ನನೂ ದೋಸೆ, ಮಧ್ಯಾಹ್ನನೂ ರೈಸ್ ಅಥವಾ ಚಪಾತಿ ತಿಂತೇವೆ, ರಾತ್ರಿನೂ ಅದೇ ತರ ತಗೋತೀವಿ. ಸೊ ಎಲ್ಲದೂ ಕಾರ್ಬೋಹೈಡ್ರೇಟ್ಸ್. ಸೊ ನಮ್ಮ ಸೌತ್ ಇಂಡಿಯನ್ ಡಯಟ್ ಅಲ್ಲಿ ಸ್ವಲ್ಪ ಕಾರ್ಬೋಹೈಡ್ರೇಟ್ ಅಥವಾ ಇಂಡಿಯನ್ ಡಯಟ್ ಅಂತಾನೆ ಹೇಳ್ಬೋದು, ಕಾರ್ಬೋಹೈಡ್ರೇಟ್ ಸ್ವಲ್ಪ ಜಾಸ್ತಿ. ಸೊ ಅದರಿಂದ ಪ್ರೋಟೀನ್ ಇಂಟೇಕ್ ಜಾಸ್ತಿ ಮಾಡಿ ವೆಜಿಟೇಬಲ್ಸ್, ಫ್ರೂಟ್ಸ್ ಅನ್ನು ಇನ್ಕ್ಲೂಡ್ ಮಾಡೋದು ಒಳ್ಳೇದು. ಸೊ ಫಿಸಿಕಲ್ ಆಕ್ಟಿವಿಟಿ ಮತ್ತೆ ನಾವು ಏನ್ ಫುಡ್ ತಗೋತೀವಿ ಅದೆರಡು ಇಂಪಾರ್ಟೆಂಟ್ ಆಗಿರುತ್ತೆ ಅಂತ. ಹೌದು ಡಾಕ್ಟರ್, ಈ ಫ್ಯಾಟಿ ಲಿವರ್ ಬಗ್ಗೆ ಜನರಲಿ ಏನಾದರೂ ತಪ್ಪು ಕಲ್ಪನೆ, ಮಿಸ್ಕನ್ಸೆಪ್ಷನ್ ಆ ಥರ ಏನಾದರೂ ಇದೆಯಾ ನೀವು ಕಂಡ ಮಟ್ಟಿಗೆ, ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳೋದಾದ್ರೆ? ಮಿತ್ಸ್, ಈಗ ಆಲ್ರೆಡಿ ಹೇಳ್ದಂಗೆ ಈಗ ಸಣ್ಣ ಇದ್ದವರಲ್ಲೂ ಕೂಡ ಫ್ಯಾಟಿ ಲಿವರ್ ಇರುತ್ತೆ ಅನ್ನೋದು ತುಂಬಾ ಜನರಿಗೆ ಗೊತ್ತಿರೋದಿಲ್ಲ. ನೀವು ಹೇಳಿದ್ರಿ ಬೇರೆ ಟೆಸ್ಟಿಗೆ ಅಂತ ಬರ್ತಾರೆ, ಅದು ಬಂದಾಗಷ್ಟೇ ಗೊತ್ತಾಗುತ್ತೆ ಅವರಿಗೆ ಫ್ಯಾಟಿ ಲಿವರ್ ಇರುತ್ತೆ ಅನ್ನೋಂಥದ್ದು. ಸೊ ಏನಾದ್ರೂ ಮಿತ್ಸ್ ಇದೆಯಾ ನಿಮಗೆ ಗೊತ್ತಿರೋ ಪ್ರಕಾರ? ನಾನು ಸಣ್ಣ ಇದ್ದೀನಿ ಅದಕ್ಕೆ ನನಗೆ ಫ್ಯಾಟಿ ಲಿವರ್ ಇರಕ್ಕೆ ಸಾಧ್ಯ ಇಲ್ಲ ಅನ್ನೋದೇ ಒಂದು ದೊಡ್ಡ ಮಿತ್ತು. ಅಂದ್ರೆ ಅದನ್ನ ನಾವು ಪರಿಶೀಲನೆ ಮಾಡಿದ್ರೇನೆ ಗೊತ್ತಾಗಂಥದ್ದು. ಅದಲ್ದೇನೆ ಡಯಟ್ ರಿಲೇಟೆಡ್ ಕೆಲವು ಮಿಸ್ಕನ್ಸೆಪ್ಷನ್ಸ್ ಇರ್ತದೆ. ಹೇಗೆ ಡಾಕ್ಟರ್? ಪ್ರೋಟೀನ್ ಇಂಟೇಕ್ ಎಷ್ಟು ತಗೋಬೇಕು, ಅಥವಾ ಫ್ರೂಟ್ಸ್, ವೆಜಿಟೇಬಲ್ಸ್,
ಕೆಲವರು ಫ್ರೂಟ್ ಜ್ಯೂಸಸ್ ತುಂಬ ಜಾಸ್ತಿ ಕನ್ಸಂಪ್ಷನ್ ಮಾಡ್ತಾರೆ. ಸೊ ಇದ್ರ ಬಗ್ಗೆನೇ ನಾವು ಅವೇರ್ನೆಸ್ ಮೂಡಿಸ್ಬೇಕಾಗಿದೆ. ಓಕೆ, ಸೊ ಆಲ್ಕೋಹಾಲ್ ತಗೊಂಡ್ರೆ ಒಂದು ಫ್ಯಾಟಿ ಲಿವರ್ ಬರುತ್ತೆ ಅಥವಾ ಲಿವರಿಗೆ ಎಫೆಕ್ಟ್ ಆಗುತ್ತೆ ಒಂದು. ಅದನ್ನ ಹೊರತುಪಡಿಸಿ ನಾನು ಆಲ್ಕೋಹಾಲ್ ತಗೊಳ್ಳಲ್ಲ, ಅದು ಬಿಟ್ಟು ಲೈಕ್ ಸಣ್ಣ ಇದ್ದೀನಿ, ಹೆಲ್ದಿ ಆಗಿದ್ದೀನಿ, ನೋಡೋದಕ್ಕೆ ನನಗೇನು ಸಮಸ್ಯೆ ಇಲ್ಲ, ಸಿಂಪ್ಟಮ್ಸ್ ಏನು ಬರ್ತಾ ಇಲ್ಲ ಅಂದಾಗ್ಲೂ ಕೂಡ ಟೆಸ್ಟ್ ಮಾಡಿಸೋವಂಥ ಅಗತ್ಯ ಇರುತ್ತಾ? ಟೆಸ್ಟ್ ಎಲ್ಲರಿಗೂ ಅಲ್ಲ, ಅದು ನಾನು ಹೇಳ್ದಂಗೆ ವೇಸ್ಟ್ ಸರ್ಕಂಫರೆನ್ಸ್ ಇಸ್ ದ ಒನ್ ಸಿಂಗಲ್ ಫ್ಯಾಕ್ಟರ್. ಅಂದ್ರೆ ಹೊಟ್ಟೆ ಹತ್ರ ಸುತ್ತಳತೆ ಅದು ಜಾಸ್ತಿ ಇತ್ತು ಅಂದ್ರೆ ಡಾಕ್ಟರ್ನ ತಕ್ಷಣ ಕಾಣಬೇಕಾಗುತ್ತೆ. ಓಕೆ ಡಾಕ್ಟರ್, ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಕ್ವಾಲಿಟಿ ಆಫ್ ಫುಡ್ ಆಲ್ಸೋ ಮ್ಯಾಟರ್ಸ್ ಆ್ಯಂಡ್ ಫಿಸಿಕಲ್ ಆ್ಯಕ್ಟಿವಿಟಿ ಥ್ರೂ ಔಟ್ ದ ಡೇ ಮೇಂಟೈನ್ ಮಾಡಬೇಕಾಗುತ್ತೆ. ಇದಲ್ದೇ ರೆಗ್ಯುಲರ್ ಹೆಲ್ತ್ ಚೆಕಪ್ಸು. ಇನ್ನೇನಾದ್ರು ಫ್ಯಾಮಿಲಿ ಹಿಸ್ಟ್ರಿ ಆಫ್ ಲಿವರ್ ಡಿಸೀಸ್ ಇತ್ತು ಅಂದರೆ ತಕ್ಷಣವಾಗಿ ನಿಮ್ಮ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಅಥವಾ ಲಿವರ್ ಸ್ಪೆಷಲಿಸ್ಟ್ನ ಕನ್ಸಲ್ಟ್ ಮಾಡೋದು ತುಂಬ ಮುಖ್ಯ ಆಗುತ್ತೆ. ಓಕೆ ಡಾಕ್ಟರ್, ಇನ್ನೊಂದು ಕ್ವೆಶನ್ ಕೇಳಬೇಕು ಅಂತಿದ್ದೆ. ಈಗ ಕೆಲವರು ಮನೆ ಮದ್ದನ್ನು ಮಾಡ್ತಾರೆ, ಅಥವಾ ಲೈಕ್ ಇದನ್ನು ಕುಡಿದ್ರೆ ಸರಿ ಹೋಗ್ಬೋದು, ಅದನ್ನು ಕುಡಿದ್ರೆ ಸರಿ ಹೋಗ್ಬೋದು ಅಂತ. ಸೊ ಆ ಥರ ತೆಗೆದುಕೊಳ್ಳೋವಂಥದ್ದು ಎಷ್ಟು ಎಫೆಕ್ಟ್ ಆಗುತ್ತೆ? ಮನೆಯಲ್ಲೇ ಮಾಡಿರೋ ಜ್ಯೂಸ್, ಕಷಾಯ, ಅದು ಇದು ಆ ಥರ ಏನಾದರೂ? ನೀವು ಅವ್ರು ತಗೋತಾರಲ್ಲ, ಅವ್ರಿಗೆ ಕೇಳಬೇಕು ಎಷ್ಟು ದಿನ ತಗೋತೀರಾ ನೀವು ಅಂತ. ಯಾಕೆ ಡಾಕ್ಟರ್? ಇಟ್ಸ್ ಅ ಬಿಟರ್ ಪಿಲ್. ಈಗ ಲೈಕ್ ಕುಂಬಳಕಾಯಿ ಜ್ಯೂಸು ಇದು ಹೇಳೋದಕ್ಕೆ ಚೆನ್ನಾಗಿ, ಬಟ್ ಅದನ್ನ ಡೈಲಿ ಎಷ್ಟು ದಿನ ಅಂತ ತಗೋತೀರಾ ನೀವು? ಸೊ ಆ್ಯಂಡ್ ನಾನು ಹೇಳ್ದಂಗೆ ಫ್ಯಾಟಿ ಲಿವರ್ ಇಸ್ ಅ ಲೈಫ್ ಲಾಂಗ್ ಕಂಡೀಷನ್ ಇಫ್ ಲೈಫ್ ಸ್ಟೈಲ್ ಇಸ್ ಬ್ಯಾಡ್. ಓಕೆ, ಸೊ ಲೈಫ್ ಸ್ಟೈಲನ್ನು ಇಂಪ್ರೂವ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ನೀವು ಹೌದು. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಣ್ಣ ಇದ್ದವರಲ್ಲೂ ಅಥವಾ ಲೀನ್ ಇಂಡಿವಿಜುವಲ್ಸಲ್ಲೂ ಕೂಡ ಫ್ಯಾಟಿ ಲಿವರ್ ಬರುವಂಥ ಸಾಧ್ಯತೆ ಇರುತ್ತೆ. ಅದು ಯಾವ ಕಾರಣಕ್ಕೆ ಬರುತ್ತೆ, ಟ್ರೀಟ್ಮೆಂಟ್ ಯಾವ ರೀತಿಯಾಗಿರುತ್ತೆ, ಮೇನ್ಲಿ ಲೈಫ್ ಸ್ಟೈಲನ್ನು ಯಾಕೆ ಇಂಪ್ರೂವ್ ಮಾಡ್ಕೋಬೇಕಾಗತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಫ್ಯಾಟಿ ಲಿವರ್ ಯಾವ ಕಾರಣಕ್ಕೆ ಬರುತ್ತೆ, ಇದಕ್ಕೆ ಟ್ರೀಟ್ಮೆಂಟ್ ಯಾವ ರೀತಿಯಾಗಿರುತ್ತೆ, ಲೀನ್ ಇಂಡಿವಿಜುವಲ್ಸ್ ಅಲ್ಲಿ ಇದು ಬರೋದಕ್ಕೆ ಕಾರಣ ಏನು, ಯಾಕೆ ನಾವು ಅದನ್ನು ನೆಗ್ಲೆಕ್ಟ್ ಮಾಡಬಾರ್ದು ಅನ್ನೋದನ್ನು ಡಾಕ್ಟರ್ ನಮ್ಗೆ ಇವತ್ತು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.